ಸರ್ ನಾನು ಈ ಪಿಕ್ಚರಲ್ಲಿ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಪಿಕ್ಚರ್ಗೋಸ್ಕರ ನಾನು ಹೇಳಿದೆ ಸರ್. ಸುಮ್ಮನೆ ಅಲ್ಲ ಸರ್, ಒಬ್ಬೊಬ್ರು ಡಾನ್ ಮನೆ ಹತ್ರ ಹೋಗಿ ಅವ್ರನ್ನ ಅಪ್ರೋಚ್ ಮಾಡೋದು ಐತಲ್ಲ ಸರ್. ಮಚ್ಚು ಕೆಂಡದಲ್ಲಿ ಬಿದ್ದಾಗ್ಲೇ ಕೆಂಪಾಗ್ತದೆ. ಆಮೇಲೆ ನಮ್ಮ ಕನ್ನಡನ ಯಾರು ಅಲ್ಲಾಡ್ಸೋಕ್ಕಾಗಲ್ಲ ಸರ್. ಬರೀ ಎಲ್ಲೋ ಸ್ಟೇಜಲ್ಲಿ ಕೂತ್ಕೊಂಡು ಕನ್ನಡನ ಉಳಿಸಿ, ಕನ್ನಡನ ಬೆಳೆಸಿ, ಎಲ್ಲೇ ಇರು ಹೇಗೆ ಇರು ಎಂದೆಂದಿಗೂ ಕನ್ನಡವ ಮರೆಯೋದಿರೋ ಮಾತಲ್ಲ ಸರ್. ಪರ್ಫಾರ್ಮೆನ್ಸಲ್ಲಿ ಆಗಿರ್ಬೋದು, ಎಲ್ಲದರಲ್ಲೂ ಅದರಲ್ಲಿ ಎಲ್ಲ ಸಖತ್ತಾಗೈತೆ ಅಂದಾಗ ಪಿಕ್ಚರ್ ಯಾಕೆ ರೀಚ್ ಆಗ್ತಾ ಇಲ್ಲ? ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫುಲ್ ಬೀಟ್ ಕನ್ನಡ. ನಾನು ಯಶವಂತ್. ಇವತ್ತು ಒಬ್ರು ಗೆಸ್ಟ್ ನನ್ನ ಜೊತೆ ಇದ್ದಾರೆ. ಸೊ ಹಿಂದೆ ಕಳೆದ ಒಂದು 3 ವಾರಗಳ ಹಿಂದೆ ಇವ್ರದ್ದೊಂದು ಸಿನಿಮಾ ಬರುತ್ತೆ. ಒಂದಷ್ಟು ಇವರ ಸಿನಿಮಾ ಆ ಒಂದು ಪ್ರಮೋಷನಿಂದ ಸಿಕ್ಕಾಪಟ್ಟೆ ಸದ್ದನ ಮಾಡಿದ್ರು. ಆಫ್ಟರ್ ಸಿನಿಮಾ ಹೆಂಗಾಯಿತು, ಏನೇನು ಆಗ್ತಾ ಇದೆ, ಸೊ ಒಂದಷ್ಟು ಮಾತಾಡ್ಸೋಣ ಅಂತ ದಿನೇಶ್ ಅವ್ರನ್ನ ಹುಡ್ಕೊಂಬಂದೇನಿ. ಬಹುಶಃ ದಿನೇಶ್ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ, ಸೂರ್ಯ ಅಣ್ಣ ಅಂತಂದ್ರೆ ಎಲ್ರಿಗೂ ಗೊತ್ತಾಗುತ್ತೆ. ವೆಲ್ಕಮ್ ಅಣ್ಣ. ನಮಸ್ತೆ ಸರ್. ಸರ್ ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಈಗ ಸೂರ್ಯ ಅಣ್ಣ ಅಂತ ಹೇಳ್ಬೇಕಾ, ದಿನೇಶ್ ಅಂತ ಹೇಳ್ಬೇಕಾ? ಇಲ್ಲ, ಸೂರ್ಯ ಅಣ್ಣ ಅಂತಾನೆ ಹೇಳ್ಬೇಕು, ಅಲ್ಲಿಂದಾನೆ ಫೇಮಸ್ ಆಗಿರೋದು ಅಂತ. ಎಸ್ ಸರ್. ಸೂರ್ಯ ಅಣ್ಣ ಸಿನಿಮಾ ಸೊ ಬರ್ತಿದ್ದಂಗೆನೆ ಈಗ ಆಲ್ರೆಡಿ ಸೂರ್ಯ ಅಣ್ಣ ಅನ್ನೋ ಒಂದು ಸಾಂಗ್ ಸಿಕ್ಕಾಪಟ್ಟೆ ಹಿಟ್ ಆಗಿತ್ತು. ಸೊ ಆಮೇಲೆ ಸೂರ್ಯ ಅಣ್ಣ ಸಿನಿಮಾ ಮಾಡ್ತಿದ್ದಾರೆ ಅಂತಂದಾಗ ಯಾವ ರೀತಿಯಾಗಿರುತ್ತೆ ಸಿನಿಮಾ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಆಫ್ಟರ್ ದಟ್ ನೀವು ಮಾಡಿದಂಥ ಒಂದಷ್ಟು ಪ್ರಮೋಷನ್ಗಳು ಕೆಲವೊಂದು ಚೆನ್ನಾಗಿ ಓಡ್ತು, ಇನ್ನೊಂದಷ್ಟು ಏನೋ ಕಾಂಟ್ರವರ್ಷಿಯಲ್ ಎಲ್ಲ ಆಯ್ತು, ಅದೆಲ್ಲ ಆಮೇಲೆ ಮಾತಾಡ್ತೀನಿ. ಈಗ ಸಿನಿಮಾ ಎಷ್ಟು ಥಿಯೇಟರ್ ಓಡ್ತಾ ಇದೆ, ಹೆಂಗಾಗ್ತಾ ಇದೆ? ಸರ್ ಚೆಂದಾಗಿ ಓಡ್ತಾ ಐತೆ. ಉತ್ತರ ಕರ್ನಾಟಕದಲ್ಲಿ ಒಂದು 4 ಡಿಸ್ಟಿಕಲ್ಲಿ ಹೋಗ್ತಾ ಐತೆ ಸರ್. 4 ಡಿಸ್ಟಿಕಲ್ಲಿ ಹೋಗ್ತಾ ಐತೆ. ಇದು 4ನೇ ವಾರ. ಓಕೆ, 4ನೇ ವಾರ ತುಂಬಾ ಖುಷಿ ಆಗ್ತಾ ಐತೆ ಸರ್. ಸೊ ರನ್ನಿಂಗ್ ಸಕ್ಸಸ್ಫುಲ್ ಇನ್ ಉತ್ತರ ಕರ್ನಾಟಕ. ರನ್ನಿಂಗ್ ಸಕ್ಸಸ್ಫುಲ್ಲಿ ಓಡ್ತಾ ಐತೆ. ಒಂದು ಸಕ್ಸಸ್ ಬಿಟ್ಟು ಮಾಡ್ಬೇಕಂತ ಪ್ಲಾನ್ ಹಾಕೊಂಡಿದ್ವಿ. ಎಷ್ಟು ಥಿಯೇಟ್ರಲ್ಲಿ? ಎಲ್ಲ ಒಂದು 4 ಟ್ಯಾಕೇಸ್, ಒಂದು 5 ಕಡೆ ಓಡ್ತಾ ಐತೆ. ಇಲ್ಲಿ ಬೆಂಗಳೂರಲ್ಲಿ ಈ ಸೈಡ್? ಬೆಂಗಳೂರಲ್ಲಿ ಒಂದು 2 ಕಡೆ ಓಡ್ತಾ ಐತೆ. ಮೈಸೂರು ಕಡೆ, ಆಮೇಲೆ ಮಂಡ್ಯ ಕಡೆ ಒಂದು ಕಡೆ ಹಾಕಿ ನಡೀತಾ ಇದೆ. ಓಕೆ, ಸೊ ಅದಾದ್ಮೇಲೆ ಒಂದು ಪ್ರೆಸ್ ಮೀಟ್ ಮಾಡ್ತೀರಾ. ಅಷ್ಟೊಂದೇನು ವರ್ಕ್ ಆಗಿಲ್ಲ, ನಾವು ಹಾಕಿರೋದೇನಂತ ಬಂದಿಲ್ಲ, ಅದು ಇದು ಅಂತ ಒಂದಷ್ಟು ಹೇಳ್ತೀರಿ. ಸದ್ಯದ ಒಂದಷ್ಟು ಪರಿಸ್ಥಿತಿ ನೋಡೋದಾದ್ರೆ ಹಾಕಿದ್ದ ಬಂಡವಾಳ ಎಷ್ಟಿತ್ತು, ಇನ್ಕಮ್ ಎಷ್ಟು ಬಂದಿದೆ, ಖುಷಿಯಾಗಿದ್ದೀರಾ ಆಸ್ ಎ ಪ್ರೊಡ್ಯೂಸರ್, ಆಸ್ ಎ ಡೈರೆಕ್ಟರ್ ನೀವು? ಸರ್ ನಾನು ಖುಷಿಯಾಗಿದ್ದೀನಿ ಸರ್. ಯಾಕಂದರೆ ಇವತ್ತು ಎಲ್ಲದಕ್ಕಿಂತ ಟಾಪ್ ಮೋಸ್ಟಲ್ಲಿ ಇವತ್ತು ಜಯಣ್ಣನೇ ಕರೆದಿ ಒಳ್ಳೆ ಕಲೆಕ್ಷನ್ ಆಗೈತೆ ಅಂತ ಹೇಳಿದ್ದಾರೆ. ಜಯಣ್ಣ ಬೋಗಣ್ಣ ಕರೆದಿ ತುಂಬ ಒಳ್ಳೆ ಕಲೆಕ್ಷನ್ ಆಗೈತಪ್ಪ, ನಾನೇನು ಅಂದ್ಕೊಂಡಿದ್ದೆ, ಒಳ್ಳೆ ಪ್ರಮೋಷನ್ ಮಾಡಿದ್ಯಾ, ತುಂಬ ಚೆಂದಾಗೈತೆ, ಹುಷಾರಾಗಿ ಅಂತ ಹೇಳಿದ್ರು. ತುಂಬ ಥ್ಯಾಂಕ್ಸ್ ಅಣ್ಣ ಅಂತಲೂ ಹೇಳ್ಬಿಟ್ಟು ಬಂದೆ. ಚೆಂದಾಗೈತೆ ಸರ್ ಕಲೆಕ್ಷನ್ ಎಲ್ಲ. ಯಾವುದಕ್ಕೂ ಏನಿಲ್ಲದೆ ಇವತ್ತು ಲೀಡಿಂಗಲ್ಲಿ ಸೂರ್ಯಣ್ಣ, ಎಲ್ಲ ಕಡೆನೂ ಟ್ರೋಲಲ್ಲಾಗಲಿ ಎಲ್ಲದರಲ್ಲೂ ಒಂದು ಸೂರ್ಯಣ್ಣ ಅಂತ ಎಲ್ಲ ಅಭಿಮಾನಿ ದೇವರುಗಳು ತುಂಬಾ ಮೆಸೇಜ್ಗಳು, ಇನ್ಸ್ಟಾಗ್ರಾಮಲ್ಲೆಲ್ಲ ಎಲ್ಲ ಕಡೆನೂ ಮೆಸೇಜ್ಗಳು. ಅಣ್ಣ ಸೂಪರ್, ಯಾರು ಒಬ್ಬರು ನೆಗೆಟಿವ್ ಆಗಿ ಹೇಳಿಲ್ಲ ಪಿಕ್ಚರ್ ಹಿಂಗೈತೆ ಅಂತ. ಅಣ್ಣ ನಿಮ್ಮ ಆ್ಯಕ್ಟಿಂಗ್ ಸೂಪರು, ಡೈರೆಕ್ಷನ್ ಸಖತ್ತಾಗೈತೆ, ನೆಕ್ಸ್ಟ್ ಯಾವುದಂತಾನು ಕೇಳ್ತಾ ಇದ್ದಾರೆ. ಅದನ್ನು ಅನೌನ್ಸ್ ಮಾಡ್ತೀನಿ ಅತಿ ಶೀಘ್ರದಲ್ಲಿ. ಒಂದು ಪ್ರೆಸ್ ಮೀಟ್ ಮಾಡ್ತೀರಾ. ಪ್ರೆಸ್ ಮೀಟಲ್ಲಿ ಒಂದಷ್ಟು ಜನ ಕ್ವಶನ್ ಕೇಳ್ತಾ ಇದ್ದಾರೆ. ಸ್ವಲ್ಪ ಎಲ್ಲ ಕನ್ಫ್ಯೂಸ್ಡ್ ಅಂತ ಅನ್ನಿಸ್ತು. ಬಿಕಾಸ್ ಅಷ್ಟಾಗಿ ಏನು ವರ್ಕ್ ಆಗಿಲ್ಲ ಅಂತಾನು ಒಂದು ಕಡೆ ಹೇಳ್ತೀರಾ. ಅದೇ ಟೈಮಲ್ಲಿ ನನ್ನ ಸಿನಿಮಾಗಳ ಜೊತೆ ಇನ್ನೊಂದಷ್ಟು ಸಿನಿಮಾಗಳು ಕೂಡ ರಿಲೀಸ್ ಆಯಿತು, ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ನಂದು ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅಂತ ಹೇಳ್ತೀರಾ. ಸೊ ವರ್ಕ್ ಆಗಿಲ್ಲ ಅಂತಂದರೆ ಯಾವ ರೀತಿ ವರ್ಕ್ ಆಗಿಲ್ಲ? ಇಲ್ಲ ಅಂದರೆ ಒಂದು ಇನ್ಕಮ್ ಚೆನ್ನಾಗಿ ಬಂದಿರಬೇಕು, ಅವ್ರನ್ನೆಲ್ಲ ಬೀಟ್ ಮಾಡಿ ಫಸ್ಟ್ ಡೇ ಫಸ್ಟ್ ಶೋ ಇಲ್ಲ ಫಸ್ಟ್ ಡೇ ತುಂಬ ಚೆನ್ನಾಗಿ ವರ್ಕ್ ಆಗಿರಬೇಕು. ನಿಮಗೆ ರಿಟರ್ನ್ಸ್ ತುಂಬ ಚೆನ್ನಾಗಿ ಬಂತಾ, ಇಲ್ಲ ಹೆಂಗೆ ಏನಾಯಿತು ಅಂತ ಒಂದಷ್ಟು ಕನ್ಫ್ಯೂಸ್ಡ್ ಈಗಲೂ ಜನಗಳು. ಸರ್ ಏನಂದರೆ ಜನಗಳು ಹಿಂಗೋ ಇವಾಗ ಯಾರು ಎಲ್ಲ ಮೊಬೈಲಲ್ಲೇ ಕೂತ್ಕೊಬಿಟ್ಟಿದ್ದಾರೆ, ಯಾರು ರೀಚ್ ಆಗ್ತಾ ಇಲ್ಲ ಸರಿಗೆ, ಜನಗಳಿಗೆ ರೀಚ್ ಆಗ್ತಾ ಇಲ್ಲ ಅಂದ್ಬಿಟ್ಟು ನಾನು ಒಂದು ಕಂಟೆಂಟ್ ಮಾಡಿದೆ. ಸೊ ಅದಾಗಿಲ್ಲ ಅಂತ ಪ್ರೆಸ್ ಮೀಟಲ್ಲೂ ಕರೆದು ಮಾತಾಡಿದೆ. ಒಳ್ಳೆ ರೀಚ್ ಆಗೈತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್. ಓಕೆ, ಈಗ ಸಿನಿಮಾ ಅಂತ ಅಂದಾಗ ಮೇನ್ಲಿ ಪ್ರಮೋಷನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಸಿನಿಮಾಗಳು ರೀಚ್ ಹೆಂಗೆ ಮಾಡಿಸ್ಲಿ ಅಂತ ಡೈರೆಕ್ಟರ್ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ, ಮೇಕರ್ಸ್ಗಳು ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಸೊ ಅದ್ರ ಮಧ್ಯದಲ್ಲಿ ನಿಮ್ಮ ಒಂದಷ್ಟು ಪ್ರಮೋಷನ್ನು ಕೆಲವರೆಲ್ಲ ಗಿಮಿಕ್ ಅಂತ ಅಂದ್ರೂ ಕಂಪೇರ್ ಟು ಬೇರೆ ಸಿನಿಮಾಗಳಿಗೆ ನಿಮ್ಮ ಒಂದು ಪ್ರಮೋಷನ್ ಸ್ವಲ್ಪ ಹೊಸತನ ಅಂತ ಅನ್ನಿಸ್ತು. ಈಗ ಏನೋ ಒಂದು ಪ್ರಾಂಕೇ ಮಾಡಿರ್ಬೋದು, ಒಂದಷ್ಟು ಮಿಲಿಯನ್ ಗಟ್ಟಲೆ ವ್ಯೂಸ್ಗಳೆಲ್ಲ ಪಡ್ಕೊಂಡ್ರಿ. ಆ್ಯಂಡ್ ಒಂದಷ್ಟು ಜನ ಅದನ್ನ ನೋಡಿಕೊಂಡು ಸಿನಿಮಾ ಥಿಯೇಟ್ರಿಗೆ ಬಂದಿದ್ದಾರೆ ಕೆಲವೊಂದು ಜನ ಅಂತಂದರೆ ಹೌದು, ಬಟ್ ಅದನ್ನ ಗಿಮಿಕ್ ಅಂತ ಹೇಳಿದ್ರು. ಯಾಕೆ ಈ ರೀತಿಯಾಗಿ ಪ್ರಮೋಷನ್ ಮಾಡೋದು ಅಂತ ಒಂದಷ್ಟು ಪ್ರಶ್ನೆಗಳು ನಿಮಗೆ ಬಂದೇ ಇದೆ. ಹೆಂಗೆ ಪ್ಲ್ಯಾನ್ ಮಾಡಿದ್ದು ಪ್ರಮೋಷನ್ ಎಲ್ಲ ನೀವು? ಸರ್ ನಾನು ಎಲ್ಲ ಸೆಲೆಬ್ರಿಟಿ ಮನೆ ಹತ್ರನೂ ಹೋಗಿದ್ದೆ, ಯಾರು ನನಗೆ ಕೈ ಹಿಡ್ದಿಲ್ಲ ಸರ್. ನನ್ನ ಕೈ ಹಿಡ್ದಿಲ್ಲ ಅನ್ನೋದಕ್ಕಿಂತ ಕನ್ನಡ ಪಿಕ್ಚರ್ಗೆ ಬಂದು ಏನಾದ್ರು ಒಂದು ಇವಾಗ ನೋಡಿ ಚೆನ್ನಾಗಿಲ್ಲ ಅಂದರೆ ಅದೊಂಥರ. ಇವಾಗ ಯಾರು ಬಂದಿಲ್ದಾಗ ನನ್ನ ಪಿಕ್ಚರ್ಗಿಂತ ಕನ್ನಡ ಪಿಕ್ಚರ್ನ ನಾನು ಉಳಿಸ್ಕೋಬೇಕಂತ ತುಂಬ ಕಷ್ಟಪಟ್ಟು ಮಾಡಿರೋ ಪಿಕ್ಚರು ಇದು. ಅಂಡರ್ವರ್ಲ್ಡ್ ಸಬ್ಜೆಕ್ಟು ಎಲ್ಲ ಸೀನಿಯರಿಟಿಗಳನ್ನೂ ಕರೆಸಿ ಒಂದು ಇತಿಹಾಸನ ನಾನು ಸೃಷ್ಟಿ ಮಾಡಿದ್ದೀನಿ. ಅವತ್ತು ನೀವು ಓಮ್ ನೋಡಿರ್ಬೋದು, ಶಿವಣ್ಣ ಅವ್ರದ್ದು. ಆ ಥರ ಮಾಡೋಕ್ಕಾಗಲ್ಲ, ಬಟ್ ಅವರು ಶಿವಣ್ಣ ನಡೆದಿರೋ ದಾರಿಯಲ್ಲಿ ನಾನು ತೊಗೊಂಡು ಬಂದು ಎಲ್ಲರೂ ಎಲ್ಲ ಅಣ್ಣದಿಂದ ಕರೆದು ಒಂದು ಮೆಸೇಜ್. ಇವತ್ತು ಎಲ್ಲ ರೌಡಿಸಮ್ ಆಗಲಿ, ಸುಮ್ಮನೆ ಒಂದು 2 ಸೆಕೆಂಡ್ಗೆ ತಲೆ ಕೆಡಿಸ್ಕೊಂಡು ಯಾವ ಥರ ಎಲ್ಲ ಹುಡುಗರುಗಳು ಹಾಳಾಗ್ತಾ ಇದ್ದಾರೆ, ಹುಡುಗಿರಿಂದ ಯಾವ ಥರ ಹೋದರೆ ಹಾಳಾಗಿ ಹೋಗ್ತಾರೆ, ಹೆಣ್ಮಕ್ಳಿಗೆ ಗೌರವ ಸಿಗ್ತಾ ಇಲ್ಲ, ಅದನ್ನು ಎಲ್ಲನೂ ಒಂದು ಸುಂದರವಾದ ಫ್ಯಾಮಿಲಿ ತೋರಿಸಿದ್ದೀನಿ. ಅಪ್ಪ ಮಗಳದ್ದು ಸೆಂಟಿಮೆಂಟ್ ತೋರಿಸಿದ್ದೀನಿ. ನನ್ನ ಡೈರೆಕ್ಷನಲ್ಲಿ ಏನಾದರೂ ತಪ್ಪಾಗಿದ್ದರೆ ಹೇಳ್ಬೋದು.
ಪರ್ಫಾರ್ಮೆನ್ಸಲ್ಲಿ ಆಗಿರ್ಬೋದು ಎಲ್ಲದರಲ್ಲೂ ಅದರಲ್ಲಿ ಎಲ್ಲ ಸಖತ್ತಾಗೈತೆ ಅಂದಾಗ ಪಿಕ್ಚರ್ ಯಾಕೆ ರೀಚ್ ಆಗ್ತಾ ಇಲ್ಲ, ನಮ್ಮಂಥವ್ರದ್ದು ಹೊಸಬ್ರದ್ದು ಪಿಕ್ಚರ್ ಯಾಕೆ ರೀಚ್ ಆಗ್ತಾ ಇಲ್ಲ ಸರ್? ನನಗೆ ಅದು ಕೇಳ್ತೀನಿ, ನನಗೆ ತುಂಬ ನೋವಾಗ್ತೈತೆ ಸರ್. ಅದಕ್ಕೆ ನಾನೇನು ಮಾಡಿದೆ, ಒಂದು ಫ್ರ್ಯಾಂಕ್ ಥರ ಮಾಡಿ ರೀಚ್ ಮಾಡೋಣ, ಇಂಥ ಒಂದು ಸೂರ್ಯನ ಪಿಕ್ಚರು ಜನಕ್ಕೆ ಗೊತ್ತಾಗಲಿ ಅಂತ ಫಸ್ಟು ಒಂದು ಫ್ರ್ಯಾಂಕ್ ಮಾಡಿದೆ, ಹೀರೋಯಿನ್ ಅವ್ರನ್ನ ಹಿಡ್ಕೊಂಡು ಮಾಡಿದೆ. ಅದು ತುಂಬ ಕಡೆನೂ ರೀಚ್ ಆಗ್ತು. ಆವಾಗ ಒಳ್ಳೆ ಎಲ್ಲ ಕಡೆ ಹೋದಾಗೆಲ್ಲ ಸೂರ್ಯಣ್ಣ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸರಿ, ತಿರ್ಗಾನು ಏನಾಯಿತು, ಟ್ರೈಲರ್ ಬಿಟ್ಟೆ ಸರ್. ಟ್ರೈಲರ್ಗೂ ಯಾರೂ ಬಂದಿಲ್ಲ ನನಗೆ. ಏನು ಮಾಡೋದು, ಟ್ರೈಲರ್ಗೆ ಏನು ಮಾಡೋದು ಅಂದ್ಬಿಟ್ಟು ಟ್ರೈಲರ್ ಬಿಟ್ಟೆ. ಅವತ್ತು ಮಾರನೇ ದಿವಸ ನೋಡ್ತಾ ಇದ್ದೀನಿ, ಬರೀ 80,000 ಸರ್, ಬರೀ 80,000. ಅವತ್ತು ನೈಟೆಲ್ಲ ನನಗೆ ನಿದ್ದೆ ಇಲ್ಲ. ಇಷ್ಟು ಒಳ್ಳೆ ಟ್ರೈಲರ್ ಮಾಡಿದ್ದೀನಲ್ಲ, ಯಾಕೆ ಇದನ್ನು ತೊಗೊತಾ ಇಲ್ಲ, ಯಾಕೆ ರೀಚ್ ಆಗ್ತಾ ಇಲ್ಲ, ನಮ್ಮಂಥವ್ರದ್ದು ಯಾಕೆ ರೀಚ್ ಆಗ್ತಾ ಇಲ್ಲ? ಹೊಸಬ್ರುಗಳ್ದು ಯೂಶಲಾಗಿ ನಾನು ಹೇಳ್ತಾ ಇರೋದು ಹೊಸಬ್ರುಗಳ್ದು. ಇದ್ರಲ್ಲಿ ನನ್ನನ್ನು ತಗೊಳ್ಳಿ, ನಾನು ಹೊಸಬಾನೆ ಇಂಡಸ್ಟ್ರಿಯಲ್ಗೆ ಅಂತಲೇ ಅಂದ್ಕೊಳ್ಳಿ, ಯಾಕೆ ರೀಚ್ ಆಗ್ತಾ ಇಲ್ಲ? ನಾನು ಅದನ್ನೆಲ್ಲ ತುಂಬ ಯೋಚನೆ ಮಾಡಿಬಿಟ್ಟು ಬೆಳಗ್ಗೆ ಏನೋ ಒಂದು ಹಗಲು ರಾತ್ರಿ 3 ವರ್ಷ ಸರ್ ಡೆಡಿಕೇಶನ್ ಮಾಡಿರೋದು. ಒಂದು ಪ್ರೊಡ್ಯೂಸರ್ ಆಗಿ, ಒಂದು ಡೈರೆಕ್ಟರ್ ಆಗಿ, ಒಂದು ಹೀರೋ ಆಗಿ, ಇದರಲ್ಲಿ 6 ಪ್ಯಾಕ್ ಆಗಿ ಕತೆ ಎಲ್ಲ A to Z ಕೂತ್ಕೊಂಡು ಒಬ್ಬನೇ ಮಾಡೋದೈತಲ್ಲ ಸರ್, ಅದು ಅಷ್ಟೊಂದು ಟ್ರಸ್ಟ್ ಸರ್. ತಲೆಯೆಲ್ಲ ಇಷ್ಟೆಲ್ಲ ಮಾಡಿನೂ ನನಗೇನು ಯಾಕೆ ಹಿಂಗೆಲ್ಲ ಆಗ್ತಾಯಿತ್ತಲ್ಲ, ಯಾರು ಒಬ್ರು ಕರೆದಿ ಒಂದು ಅಪ್ಶೆಟ್ ಮಾಡಿಲ್ಲ, ಹಿಂಗೆ ಮಾಡಿದಿರಲ್ಲ ಅಂತಂತ. ಸರಿ ಅಂತ ನಾನು ಯೋಚನೆ ಮಾಡಿ ಆಮೇಲೆ ಯಶಸ್ವಿನಿ ಅವ್ರ ಅಕ್ಕನಿಗೆ ಹೇಳಿ, ಅಕ್ಕ ಇನ್ನೂ ಒಂದು ಮಾಡೋಣ, ಒಂದು ರೀಚ್ ಆಗ್ಬೋದು. ಇಲ್ಲಿ ಲಂಗ ಕಟ್ಕೊಂಡು ನೀನೇ ಲಾಂಗ್ ಹಿಡಿಬೇಕಾರೆ ಲುಂಗಿ ಕಟ್ಕೊಂಡು ನಾವೇನು ಪುಂಗಿ ಓದ್ತಾ ಇರ್ತೀವಿ ಅನ್ನೋದನ್ನು ಒಂದು ಡೈಲಾಗು, ಒಂದು ಸೆಕೆಂಡ್ ಡೈಲಾಗ್ ಅಷ್ಟೇ ಅದು. ಅದನ್ನು ಮಾಡೋಣ ಅಂದರೆ ಅಕ್ಕ ಮಾಡಲ್ಲ, ನಾನು ಪೊಲೀಸ್ ಪರ್ಮಿಷನ್ ತೊಗೊಂಡು ಮಾಡ್ದು, ಎಲ್ಲ ಆಯಿತು. ಮಾರನೇ ದಿವಸ ಸರ್ 4.25 ಲಕ್ಷ ಆಗೋಯ್ತು ಸರ್. ಸೊ ಜನ ಇಂಥದ್ದೇ ತೊಗೊತಾ ಇದ್ದಾರೆ ಕಂಟೆಂಟ್ ಅಂತ ನಾನು ಕೇಳ್ತಾ ಇದ್ದೀನಿ. ಈಗ ನಿಮ್ಗೆ ವ್ಯೂಸ್ಗಳು ಲೆಕ್ಕ ಹೇಳ್ತಾ ಇದ್ರಲ್ವಾ, ಪ್ರ್ಯಾಂಕ್ ಮಾಡಿದೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಆಯ್ತು, ಈ ತರ ಏನೋ ಗಿಮಿಕ್ ಮಾಡಿದ್ವಿ, ನಿಮಗೆ 60-80 ಇದ್ದಿದ್ದು 4-4.25 ಲಕ್ಷ ಹೋಯ್ತು. ಸೊ ವ್ಯೂಸ್ಗಳು ಲೆಕ್ಕ ಕೊಡ್ತಿದ್ದೀರಾ, ಅದೇ 4 ಲಕ್ಷ ಜನ ಇಲ್ಲ 1 ಮಿಲಿಯನ್ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರೋರು ಅಷ್ಟೇ ಜನ ಥಿಯೇಟರ್ ಕಡೆ ಬರ್ತಾ ಇದಾರ? ಇಲ್ಲ, ಬರ್ತಾ ಇಲ್ವಲ್ಲ, ಅದನ್ನೇ ನಾನು ಕೇಳ್ತಾ ಇರೋದು. ಎಲ್ಲಾಗ್ತಾ ಇದೆ ಅಂತ ಪ್ರಾಬ್ಲಮ್ ಇಲ್ಲ. ಈಗ ನಿಮ್ಗೆ ಮೊಬೈಲ್ ಅಂತ ಅನ್ಕೊಂಡಾಗ ನಿಮ್ಗೆ ವ್ಯೂಸ್, ನನಗೆ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ ಮೊಬೈಲ್ ಅಲ್ಲಿ, ಇಷ್ಟು ಮಾತ್ರ ನೋಡ್ತೀನಿ. ಇದೇ ಒಬ್ಬೊಬ್ಬ ಇದ್ರಲ್ಲಿ ಅರ್ಧ ಜನ ಆದ್ರೂ 0.5%, ಈಗ 1 ಮಿಲಿಯನ್ ಆಯ್ತು ಅಂದ್ರೆ ಅದ್ರಲ್ಲಿ ಒಂದು 0.5% ಥಿಯೇಟರ್ ಬಂದ್ಬಿಟ್ಟಿದ್ರೆ ಸಕ್ಸಸ್ಫುಲ್, ಬಾಕ್ಸ್ ಆಫೀಸ್ ಇಟ್ಟು. ಸೊ ನಿಮ್ಗೆ ಇನ್ನ ಏನ್ ಮಾಡ್ಬೇಕು ಚಿತ್ರರಂಗದಲ್ಲಿ, ನೀನ್ ಏನ್ ಮಾಡಿದ್ರೆ ಜನ ಬರ್ತಾರೆ ಅಂತ ಅನ್ನಿಸ್ತಾ ಇದೆ ಸರ್? ಅದನ್ನೆಲ್ಲ ಏನು ಮಾಡಿದ್ರು ಬರ್ತಾ ಇಲ್ವಲ್ಲ ಸರ್. ಅದೀಗ ಏನಂದ್ರೆ ಇವಾಗ ಸೆಲೆಬ್ರಿಟಿಗಳು ಯಾರು ಒಬ್ಬರು ಬಂದು ಕೈ ಹಿಡಿದಾಗ ಅವ್ರ ಫಾಲೋವರ್ಗಳು ಬರ್ತಾರೆ ಸರ್. ವರ್ಷದಲ್ಲಿ ಅದು ನಿಜ ಅಂತ ಅನ್ಸುತ್ತೆ ನಿಮ್ಗೆ? ಖಂಡಿತವಲ್ಲ ಸರ್. ಎಲ್ಲೋ ಒಂದ್ ಕಡೆ ನಾನು ಇದೇ ಪ್ರಶ್ನೆ ಕೇಳ್ತೀನಿ. ಎಲ್ಲೋ ಒಂದ್ ಕಡೆ ಭಟ್ರದ್ದು ಒಂದು ಸಿನಿಮಾ ಬರುತ್ತೆ, ಯಶ್ ಅವ್ರು ಬಂದು ಪ್ರಮೋಟ್ ಮಾಡ್ತಾರೆ. ಸೊ ಒಂದು ಟ್ರೈಲರ್ ಏನೋ ಲಾಂಚ್ ಆಗೋ ಟೈಮಲ್ಲಿ ಯಶ್ ಅವ್ರು ಬರ್ತಾರೆ. ಇದೇ ಪ್ರಶ್ನೆ ಕೇಳಿದಾಗ ಸೆಲೆಬ್ರಿಟಿಗಳು ಬಂದು ನಿಮ್ಗೆ ಹೇಳ್ತಾ ಇದಾರೆ ಸಿನಿಮಾ ನೋಡಿ ಅಂತ ಹೇಳಿದ್ರೆ ಆ ಸಿನಿಮಾಗ ಒಂದು ಅಟೆನ್ಷನ್ ಸಿಗುತ್ತೆ. ಬಟ್ ಸಿನಿಮಾ ಚೆನ್ನಾಗಿದ್ದು ಕಂಟೆಂಟ್ ಚೆನ್ನಾಗಿತ್ತು ಅಂದ್ರೆ ಆಟೋಮೆಟಿಕ್ ಆಗಿ ಜನಗಳು ಬಂದು ನೋಡ್ತಾರೆ ಅಂತ. ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ದೊಡ್ಡ ಸೆಲೆಬ್ರಿಟಿನೇ ಬಂತು ಅಂತಂದ್ರೆ ಓಕೆ, ಸೂರ್ಯನ ಸಿನಿಮಾ ಬರ್ತಾ ಇದೆ ಅಂದ್ರೆ ಒಂದು ಅಟೆನ್ಷನ್, ಬಟ್ ಅವ್ರ ಫಾಲೋವರ್ಸ್ ಎಲ್ಲ ಕನ್ವರ್ಟ್ ಆಗಿ ಬಂದೇ ಬರ್ತಾರೆ ಅನ್ನೋ ಒಂದು ಗ್ಯಾರಂಟಿ ಇದೆಯಾ ಸರ್? ಏನ್ ಗೊತ್ತಾ ಸರ್, ಇವಾಗ ಅವ್ರು ಬಂದು ಹೋದ್ರೂ ಕಂಟೆಂಟ್ ಚೆನ್ನಾಗಿರ್ಬೇಕು. ಒಂದು ಕಂಟೆಂಟ್ ಚೆನ್ನಾಗಿಲ್ಲ ಅಂದ್ರೂ ಹೋಗಲ್ಲ ಸರ್, ಅಲ್ವಾ? ನೀನು ಕಂಟೆಂಟ್ ಚೆನ್ನಾಗಿದ್ದೆ ದೊಡ್ಡವ್ರು ಯಾರೋ ಬಂದಾಗ 100% ಕನ್ನಡ ಜನ ಕೈ ಹಿಡಿತಾರೆ ಸರ್. ಓಕೆ, ವರ್ಷದಲ್ಲಿ ಎಷ್ಟು ಪಿಕ್ಚರ್ ಬರ್ತೈತೆ ಸರ್? ಬರುತ್ತೆ 250-300 ಪಿಕ್ಚರ್ ಬರ್ತೈತೆ ಸರ್. ವರ್ಷಕ್ಕೆ 300 ಪಿಕ್ಚರ್ ಬರ್ತೈತೆ. ಎಲ್ಲ ಸೆಲೆಬ್ರಿಟಿಗಳು ಸೇರಿದ್ರು ಒಂದು 10 ಪಿಕ್ಚರ್ ವರ್ಷಕ್ಕೆ ಬರ್ತೈತೆ ಅವ್ರದ್ದು. ದೊಡ್ಡ ಸ್ಟಾರ್ಗಳದ್ದು ಎಲ್ಲ ಅಣ್ಣಂದಿರದು 10 ಪಿಕ್ಚರ್ ಬರ್ತೈತೆ ಸರ್. 10 ಪಿಕ್ಚರು ಬ್ಲಾಕ್ ಬ್ಲಾಸ್ಟರ್ ಆಗ್ತೈತಾ? ಆಗಲ್ಲ. ಒಂದು 5, ಒಂದು 6 ಇಷ್ಟ ಆಗ್ತೈತೆ. ಮಿಕ್ಕಿದ 290 ಪಿಕ್ಚರು ನಮ್ಮಂಥವ್ರು ಹೊಸಬ್ರು ಮಾಡ್ತಾ ಇರ್ತಾರೆ, ಹೌದಲ್ವಾ? ಇವಾಗೆಲ್ಲ ನಾವು ನಿಲ್ಸ್ಬಿಟ್ಟ ಅಂದ್ರೆ ಟೆಕ್ನಿಷಿಯನ್ಗಳ ಕತೆ ಏನಾಗ್ತೈತೆ, ಟ್ಯಾಕಿಸ್ಗಳ ಕತೆ ಏನಾಗ್ತೈತೆ ಸರ್? ನಾನು ಕೇಳ್ತಾ ಇರೋದು ಏನಾಗ್ತೈತೆ, ಏನಾಗ್ಬೋದು ನಮ್ಮ ಕನ್ನಡ ಇಂಡಸ್ಟ್ರಿಲು ಅಂತ ನಾನು ಕೇಳ್ತಾ ಇದ್ದೀನಿ. ಇಲ್ಲಿ ಹೊಸಬರುಗಳಿಗೆ ಅವಕಾಶ ಕೊಡಿ, ಪಿಕ್ಚರ್ ನೋಡಿ ಫಸ್ಟ್, ಚೆನ್ನಾಗಿಲ್ಲ ಅಂದ್ರೆ ಹೇಳಿ, ಉಗಿದು ಹೇಳಿ, ಇನ್ನೊಂದು ಮಾಡೋ ತಗೊಂಬರ್ಬೇಡ ಅಂತ ಹೇಳಿದ್ರು. ನೋಡ್ದೇನೆ ನೋಡಿಲ್ಲದಾಗ ಅವಾಗ ಹಿಂಗೆಲ್ಲ ಕಷ್ಟಪಡ್ತಾ ಇದ್ದಾಗ ನಮ್ಮಲ್ಲಿ ಒಂದು ಒಗ್ಗಟ್ಟಿರ್ಬೇಕು ಸರ್. ಏನಾದ್ರು ಇದ್ರೆ ಯಾರು ಒಬ್ರು ಕೈ ಹಿಡಿದಾಗ 100% ನಾವು ಇನ್ನೂ ಒಂದು ಸ್ಟೆಪ್ಗೆ ಯಾವ ಸೆಲೆಬ್ರಿಟಿಗಳು ಅಪ್ರೋಚ್ ಮಾಡಿದ್ರಿ ನೀವು ಸರ್? ಎಲ್ಲರ ಹತ್ರನೂ ಹೋದೆ ಸರ್. ಅಲ್ಲ, ನೀವು ಈಗಾಗಲೇ ದೊಡ್ಡವರೊಟ್ಟಿಗೆಲ್ಲ ಕೆಲಸ ಮಾಡಿದ್ರ, ವರ್ಕ್ ಮಾಡಿದ್ದೀನಿ ಸರ್. ಓಕೆ, ಆದ್ರೆ ಅವರಿಗೆಲ್ಲ ರೀಚ್ ಮಾಡಿದ್ರೆ, ಟಚ್ ಮಾಡಿದ್ರೆ ಸರ್? ಹೋಗಿದೆ, ಮನೆ ಬಾಗಿಲು ಗಂಟನೂ ಹೋಗಿ ಬಂದಿದ್ದೀನಿ ಸರ್. ಎಲ್ಲರ ಮನೆಗೂ ಹೋಗಿದ್ದೀನಿ ಸರ್. ಸಿಕ್ಕಿಲ್ಲ ಸರ್, ಅಣ್ಣಂದಿರು ಯಾರು ಒಬ್ರು ಸಿಕ್ಕಿಲ್ಲ. ಅಲ್ಲಿ ಹೋದಾಗ ಇವತ್ತಿಲ್ಲ, ನಾಳೆ ಇಲ್ಲ, ಇವತ್ತಿಲ್ಲ. ಅದರಿಂದ ನಾನು ಟ್ರೈಲರು ಪೋಸ್ಟ್ಮೆಂಟ್ ಮಾಡಿದೆ, ಸಾಂಗು ಪೋಸ್ಟ್ ಮಾಡಿದೆ. ಈಗ ಆಗಿಲ್ಲದ ಕಾರಣಕ್ಕೋಸ್ಕರನೇ ನನ್ನ ಪ್ರಮೋಷನ್ಗಳೇ ನಾನು ಹಿಡ್ಕೊಂಡೆ, ಇದು ಯಾವುದಕ್ಕಾಗಲ್ಲ ಸರ್ ಅಂತ. ಈಗ ನನ್ನ ಜೀವನಕ್ಕೆ ನಾನೇ ಸರ್ ಹೀರೋ ಅಂತ ತಿಳ್ಕೊಳ್ಬೇಕು. ಫಸ್ಟ್ ಆಫ್ ಆಲ್ ನನ್ನ ಜೀವನಕ್ಕೆ ನಾನೇ ಸರ್ ಹೀರೋ. ನನ್ನ ಒಂದು ಏನೇ ಒಂದು ಗುರಿಗೆ ಇಡ್ಬೇಕಾದ್ರೂ ಅದಕ್ಕೆ ನಾನಾಗಿ ಹೀರೋ ಇರಬೇಕು. ಏನೋ ಒಂದು ಡಿಸಿಷನ್ ಮೇಕರ್ ಆಗಿ ನಾನಾಗಿರ್ಬೇಕಂತಾನೆ. ಇದು 2 ಸರ್ ಕನ್ಸು ಕಾಣ್ಬೇಕು ಸರ್. ನಾವು ಕನಸಲ್ಲಿ ನಮ್ಮ ಶ್ರಮ ಶ್ರದ್ಧೆ 2 ಇದ್ದರೆ 100% ನಾವು ಗೋಲ್ ಹೊಡಿತೀವಿ ಸರ್.
ಇಲ್ಲಿ ಹಿಂಗಿದ್ದಾಗ ಹೆಂಗೆ ಸರ್ ಯಾರೋ ಒಬ್ರು ಹಿಂಗೆ ಇಟ್ಟಾಗ ನಮ್ಮ ಕನ್ನಡ ಇಂಡಸ್ಟ್ರಿ ಬೇರೆ ಥರ ಹೋಗ್ತೈತೆ. ಆಮೇಲೆ ನಮ್ಮ ಕನ್ನಡನ ಯಾರು ಅಳ್ಳಾಡ್ಸೋಕ್ಕಾಗಲ್ಲ ಸರ್. ಬರೀ ಎಲ್ಲೋ ಸ್ಟೇಜಲ್ಲಿ ಕೂತ್ಕೊಂಡು ಕನ್ನಡನ ಉಳಿಸಿ, ಕನ್ನಡನ ಬೆಳೆಸಿ, ಎಲ್ಲೇ ಇರು, ಹೇಗೆ ಇರು, ಎಂದೆಂದಿಗೂ ಕನ್ನಡವ ಮರೆಯದಿರೋ ಮಾತಲ್ಲ ಸರ್. ಈ ಥರ ಒಬ್ಬ ಕಷ್ಟಪಟ್ಟಿದ್ದಾನೆ, ಸೂರ್ಯನ ಒಬ್ಬ ಕಷ್ಟಪಟ್ಟಿದ್ದಾನಲ್ಲ, ಇಷ್ಟು ಅಂಡ್ರೋಳ್ನ ಕರ್ಕೊಂಡು ಏನೈತೆ ಸಬ್ಜೆಕ್ಟು, ಹಂಗಿಲ್ಲ ಬಂದು ಬೈಬೋದು ದೊಡ್ಡ ಅಣ್ಣ, ನೀನು ಚೆನ್ನಾಗಿ ಮಾಡಿಲ್ಲ ಕಣೋ, ಸೇರೋಣ ನೆಕ್ಸ್ಟ್ ಮಾಡ್ಕೊತೀನಿ. ಅಟ್ಲೀಸ್ಟ್ ಏನೋ ನನಗೊಂದು ಗ್ರಿಪ್ ಸಿಗ್ತೈತೆ. ನೀವು ಹಂಗೆ ಯಾರಾದ್ರೂ ಬಂದು ಹೇಳಿದ್ರು ಅಂದ್ರೆ ಒಪ್ಕೊಳಕ್ ರೆಡಿ ಇದ್ದೀರಾ? 100% ಸರ್. ನಾವು ಇವಾಗ ತಪ್ಪಂತ ತಗೋಬೇಕಲ್ವಾ ಸರ್? ಇವಾಗ ಒಬ್ರು ಜಡ್ಜ್ಮೆಂಟ್ ಆದ್ರೆ ಕೆಲವರು ತಪ್ಪಂತ ಅದನ್ನ ಒಪ್ಕೊಳಕ್ ರೆಡಿ ಇರಲ್ಲ. ಬಿಕಾಸ್ ಏನು ನಾನು ಮಾಡಿದೀನಿ ಅಂತ 100% ನಾನು ಮಾಡಿದೀನಿ ಅಂತ ನೀವು ರೆಡಿ ಆಗ್ಬಿಟ್ರೆ ನಿಮ್ಮಲ್ಲಿ ಏನೋ ಬಂದು ಒಂದು ಮೈನಸ್ ಪಾಯಿಂಟ್ ಇದಿದೆ ಅಂತಂದ್ರೆ ಒಪ್ಕೊಳಕ್ ಕೆಲವು ರೆಡಿ ಇರಲ್ಲ. ನಿಮ್ ಬಗ್ಗೆ ನಂಗೆ ಗೊತ್ತಿಲ್ಲ, ಕೆಲವು ರೆಡಿ ಇರಲ್ಲ. ಸೊ ಹಂಗೆ ನಡೀತಾ ಇದೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ಇವಾಗ ಸೆಲೆಬ್ರಿಟಿಗಳು ಬಂದು ಯಾರು ಕೈ ಹಿಡಿಲಿಲ್ಲ, ಯಾರು ನನಗೆ ಸಪೋರ್ಟ್ ಮಾಡಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ರೀಲ್ಸ್ಗಳಲ್ಲಿ ಕೆಲವೊಂದು ಕಂಟೆಂಟ್ಗಳು ಮಾಡೋರ್ನ ನೀವು ತಗೊಂಡ್ರಿ. ಸೊ ಅಲ್ಲಿಂದ ಮತ್ತೆ ಎಲ್ಲೋ ಒಂಚೂರು ನೆಗೆಟಿವ್ ಆಗಕ್ ಸ್ಟಾರ್ಟ್ ಆಗೋಯ್ತು ಅಂತ ಒಂದಷ್ಟು ಪ್ರೆಸ್ ಮೀಟ್ ಅಲ್ಲಿ ಯಾರೋ ಇನ್ನೊಬ್ರು ನಿಮ್ಗೆ ಪ್ರಶ್ನೆ ಮಾಡ್ತಾರೆ. ಈಗ ತಾನೇ ನಾವು 90 ವರ್ಷಗಳ ಕನ್ನಡ ಇಂಡಸ್ಟ್ರಿನ ಸೆಲೆಬ್ರೇಟ್ ಮಾಡುವಂತ ಟೈಮ್. ಸೊ ಈ ಟೈಮಲ್ಲಿ ಎಲ್ರೂ ಆಡ್ಕೊಂಡು ನಗಾಡೋ ತರ ನೀವು ಪ್ರಮೋಷನ್ ಮಾಡಿದೀರಾ, ಯಾರನ್ನೋ ಕರ್ಕೊಂಡ್ಬಂದು ಗಿಮಿಕ್ ಮಾಡಿದೀರಾ, ಇದೆಲ್ಲ ಬೇಕಾಗಿತ್ತಾ ಅನ್ನೋ ಒಂದು ಪ್ರಶ್ನೆ ನಿಮ್ಗೆ ಅಲ್ಲೇ ಬಂದಿತ್ತು. ಸರಿ ಆನ್ಸರ್ ಮಾಡ್ಲಿಲ್ಲ ಅಲ್ಲಿ ನೀವು. ಸರ್, ಇತಿಹಾಸದಲ್ಲಿ ಸೂರ್ಯಣ್ಣ ಒಬ್ಬ ಇತಿಹಾಸ ಮಾಡಿದಾನಲ್ಲ, ಅವನೇನು ಕಷ್ಟಪಟ್ಟಿದ್ದಾನಲ್ಲ ಅಂತ ಅದಕ್ಕೆ ಯಾರಾದರೂ ಒಬ್ಬರು ಪ್ರಮೋಟ್ ಮಾಡಿಲ್ವಲ್ಲ ಸರ್ ನನಗೆ. ಈ ಥರ ಎಲ್ಲ ಒಬ್ಬ ಕಷ್ಟಪಡ್ತಾ ಇದ್ದಾನಲ್ಲ ಅಂತ ಇಡೀ 90 ವರ್ಷದಲ್ಲಿ, ದಯವಿಟ್ಟು ಯಾರು ಬೇಜಾರಾಗಬೇಡಿ, 90 ವರ್ಷದಲ್ಲಿ ಸರ್ ಉರುಳು ಸೇವೆ ಮಾಡ್ಕೊಂಡಿದ್ರೆ ಯಾರು ಒಬ್ರು ಇತಿಹಾಸ ಆಯ್ತಾ ಸರ್? ಹೇಳಿ ಸರ್. ಉರುಳು ಸೇವೆ ಮಾಡಿದ್ದೀನಿ ಸರ್. ಅಮ್ಮನ ದೇವಸ್ಥಾನ ತ್ರಿವೇಣಿ ಟ್ಯಾಕೀಸಲ್ಲಿ, ಅಲ್ಲಿಂದ ಉರುಳು ಸೇವೆ ಟ್ಯಾಕೀಸ್ವರೆಗೂ ಹೋಗಿದ್ದೀನಿ ಸರ್. ಪಿಕ್ಚರ್ ಗೆಲ್ಬೇಕಂತ, ನನ್ನ ಪಿಕ್ಚರ್ ಅಂತಲ್ಲ ಸರ್, ಕನ್ನಡ ಪಿಕ್ಚರ್ ಗೆಲ್ಬೇಕಂತ ಹೋಗಿದ್ದೀನಿ ಸರ್. ವೈಯಕ್ತಿಕವಾಗಿ ನನ್ನ ಪಿಕ್ಚರ್ ಮಾಡಿದ್ದೀನಿ, ನಾನು ಕಷ್ಟಪಟ್ಟು ಮಾಡಿದ್ದೀನಿ, ನನ್ನ ಮನೆ ದುಡ್ಡು ತಗೊಂಬಂದು ಮಾಡಿದ್ದೀನಿ, ಸಾಲ ಮಾಡ್ಕೊಂಡಿದ್ದೀನಿ ಅಂತಲ್ಲ ಸರ್. ನನ್ನ ಹಿಂದೆ ಒಂದು 20 ಮನೆ ಐತೆ ಸರ್. ಅವ್ರಿಗೆ ಎಲ್ರಿಗೋಸ್ಕರ ನಾನು ಉರುಳು ಸೇವೆ ಮಾಡಿದ್ದೀನಿ ಸರ್. ಪ್ರತಿಯೊಬ್ಬರು ನನ್ನ ಹಿಂದೆ ಎಷ್ಟೋ ಜನ ಶ್ರಮ ಪಟ್ಟಿದ್ದಾರೆ ಸರ್. ಆಗಿಲ್ವಲ್ಲ ಸರ್? ಅದನ್ನ ಯಾರು ಟ್ರೋಲ್ ಮಾಡಿಲ್ವಲ್ಲ ಸರ್? 90 ವರ್ಷ ಇತಿಹಾಸ ಅಂತ ಅದನ್ನ ಯಾರು ಹೇಳಿಲ್ವಲ್ಲ ಸರ್? ನೋವಾಗಲ್ವಾ ಸರ್ ನಮಗೂ? ಸರ್ ಇನ್ನೊಂದು 100 ಜನ ನಾನು ಹೊಡೆದಾಕ್ರೆ ಸರ್, ಒಬ್ಬ ನನ್ನ ಕಾಯ್ತಾನೆ ಸರ್. ಒಬ್ಬ ಕಾಯೋರು ಇದ್ದಾರೆ ಸರ್, ಇವತ್ತು ಕಾಯ್ತಾ ಇದ್ದಾರೆ. ಯಾರೋ ಯಾವ್ದು ಮನೆ ದೇವರು, ನಮ್ಮ ಮನೆ ದೇವರು, ನಮ್ಮಮ್ಮ ಮಾಡಿದ ಪೂಜೆನೋ ಏನೋ ಗೊತ್ತಿಲ್ಲ, ಎಲ್ಲ ಏನೋ ಕಾಯ್ತಾ ಇದ್ದಾರೆ ಸರ್. ನನಗಂತ ಅಭಿಮಾನಿ ದೇವ್ರುಗಳಿದ್ದಾರೆ ಸರ್. ಹೆಂಗಾಗುತ್ತೆ ಗೊತ್ತಾ ಸರ್? ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಸರ್? ಬೆಳಿಗ್ಗೆ ಊಟ ಮಾಡಿಲ್ಲ, ಅಮ್ಮನ ದೇವಸ್ಥಾನದಿಂದ ಉರುಳು ಸೇವೆ ಮಾಡ್ಕೊಂಡು ಅಲ್ಲಿ ನನ್ನ ಕೈ ಶೌರಿಂಗ್ ಆಗ್ತೈತೆ ಸರ್. ಸರ್ ನಾನು ಈ ಪಿಕ್ಚರಲ್ಲಿ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಪಿಕ್ಚರ್ಗೋಸ್ಕರ ನಾನು ಇಳಿದೆ ಸರ್. ಸುಮ್ಮನೆ ಅಲ್ಲ ಸರ್, ಒಬ್ಬೊಬ್ರು ಡಾನ್ ಮನೆ ಹತ್ರ ಹೋಗಿ ಅವ್ರನ್ನ ಅಪ್ರೋಚ್ ಮಾಡೋದು ಐತಲ್ಲ ಸರ್. ಎಲ್ಲಿ ನನಗೇನಾದ್ರು ತೊಂದರೆ ಆಗ್ತೈತೆ ಅಂತ ನನ್ನ ಮನೇಲಿ ಇರೋರೆಲ್ಲ ಭಯಪಟ್ಟರು ಸರ್. ಇದು ಬೇಕಾನ ಅಂತ ಕೇಳೋದು. ಇಲ್ಲ, ಇದು ಏನೋ ಸರ್ ನಿಮಗೂ ಗೊತ್ತು ನಮಗೂ ಗೊತ್ತು, ಒಂದಿನ ಸಾಯೋದು ಅಂತ. ನೈಟ್ ಮಲಗ್ತೀವಿ, ಇಬ್ರು ಮಲಗ್ತೀವಿ ಅಲ್ವಾ? ಬೆಳಗ್ಗೆ ಕಂಡುಬಿಟ್ರೆ ನಮಗೆ ಬೋನಸ್ಸು, ದೇವ್ರು ಕೊಡೋ ಬೋನಸ್ ಅದು. ಅಂಥದ್ರಲ್ಲಿ ನಾಳೆ ನಾವು ಬದುಕ್ತೀವಿ ಅನ್ನೋ ಗ್ಯಾರಂಟಿ ಯಾರಿಗೂ ಇಲ್ಲ ಸರ್. ನಿಮಗೂ ಇಲ್ಲ, ನಮಗೂ ಇಲ್ಲ ಸರ್. ಇವಾಗ ಫಾರ್ಚುನೇಟ್ ಸೈಡಲ್ಲಿ ನಮ್ಮ ದೇವ್ರು ತೊಗೋಬೇಕಂದ್ರೆ ಹಿಂಗೆ ತೊಗೊಬಿಡ್ತಾರೆ ಸರ್. ಏನು ಮಾಡೋಕ್ಕಾಗಲ್ಲ ಸರ್. ಮನೇಲಿ 1-2 ದಿವಸ ಹೇಳ್ತಾರೆ, 3ನೇ ದಿವಸ ಏನು ಮಾಡ್ತಾರೆ ನಮ್ಮ ತಾಯಿನೇ? ಏನು ಮಾಡ್ತಾರೆ ಹೇಳಿ ಸರ್? ತಿನ್ಲೇಬೇಕಲ್ವಾ? ಇನ್ನೂ 2 ಮಕ್ಕಳು ನೋಡ್ಕೋಬೇಕಲ್ಲ ಸರ್. ನನಗಂತ ಪ್ರಾಣ ಬಿಟ್ಬಿಡ್ತಾರ? ಯಾರೇ ಆಗಲಿ ಸರ್, ಯಾರಿಗೂ ಬಿಡಲ್ಲ ಸರ್ ಪ್ರಾಣ. ನಾನು ಕೇಳ್ತಾ ಇರೋದು, 290 ಪಿಕ್ಚರ್ ಹೊಸ ಹೊರತೈತೆ, ಅವ್ರಿಗೂ ಸಪೋರ್ಟ್ ಮಾಡಿ. ನನಗಂತಲ್ಲ, ನೀವು ಹೇಳ್ತಾ ಇದ್ರೆ ನಾನು ಕಷ್ಟಪಟ್ಟೆ ಅಂತ ಹೇಳ್ತಾ ಇದ್ರ ಜನಗಳಿಗೆ. ಈಗ ನೀವು ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಲ್ಲಿ ಇದ್ದಾಗ ಎಂಟರ್ಟೈನ್ಮೆಂಟ್ ಕೊಡಬೇಕೆ ಹೊರತು ನಿಮ್ ಕಷ್ಟಗಳನ್ನೆಲ್ಲ ಹೇಳ್ಕೊಟ್ರೆ ಜನ ಯಾರು ಬರ್ತಾರೆ? ನಾನು ಕಷ್ಟಪಡ್ತೀನಿ ಅಂತ ಹೇಳ್ತಾರೆ ಜನ. ಈಗ ನಿಮ್ ಕಷ್ಟಗಳನ್ನ ನೋಡಕ್ ಜನಕ್ಕೆ ಇಷ್ಟನೇ ಇರಲ್ಲ. ಇವಾಗ ಒಬ್ಬ ಸ್ಕ್ರೀನ್ ಮೇಲೆ ಸೂರ್ಯಣ್ಣ ಏನ್ ಮಾಡ್ತಾನೆ ಅನ್ನೋದು ಒಂದೇ ಬೇಕಾಗಿರೋದೇ ಹೊರತು ಅದಕ್ಕೂ ಮುಂಚೆ ನೀವು ಉರುಳು ಸೇವೆ ಮಾಡಿದ್ರ, ನೀವು ಹಸುವಾಗಿದ್ದೀರಾ, ನೀವು ಮೈ ಕೈ ತರ್ಸ್ಕೊಂಡ್ರ, ಅದೆಲ್ಲ ಜನ ನೋಡಲ್ಲ. ಜನ ನೋಡೋದು ನೀ ಸಕ್ಸಸ್ ಆದ್ಮೇಲೆ ನೀವು ಅದನ್ನೆಲ್ಲ ಹೇಳ್ಕೊಂಡ್ರೆ ಹಿಂಗೆಲ್ಲ ಮಾಡಿದ್ರಪ್ಪ ಅಂತ ಅವಾಗ ಏನೋ ಒಂಚೂರು ಬರ್ಬೋದೇ ಹೊರತು ನೀವು ಈ ಟೈಮಲ್ಲಿ ನಾನು ಅಷ್ಟೊಂದು ಕಷ್ಟಪಟ್ಟು ಯಾಕೆ ಬರ್ಲಿಲ್ಲ ಅಂತ ಕೇಳಿದ್ರೆ ನಿನ್ ಕಷ್ಟಪಟ್ಟಿದ್ಯಾ, ನಿನ್ ಸಿನಿಮಾ ಕಷ್ಟಪಟ್ಟಿದ್ಯಾ, ಅದು ನನಗ್ ಬೇಕಾಗಿಲ್ಲ. ಖಂಡಿತ ಚೆನ್ನಾಗಿತ್ತ ಅವಾಗ ಬಂದು ನೋಡ್ತೀನಿ. ಬಂದಿಲ್ವಲ್ಲ ಸರ್, ಟ್ಯಾಕ್ಸ್ಗೆ ಬರ್ತಾ ಇಲ್ವಲ್ಲ ಸರ್. ಸೊ ನೀವು ಕಷ್ಟಗಳು ಹೇಳ್ಕೊಂಡ್ರೆ ಅವ್ರಿಗೆ ಎಲ್ಲಿ? ನಾನು ಎಲ್ಲಿ ಹೇಳ್ಕೊಂಡೆ? ಆಮೇಲೆ ತಾನೇ ಹೇಳ್ಕೊಂಡಿತ್ತು. ಫಸ್ಟ್ ನಾನು ಬಿಫೋರ್ ಹೇಳಿಲ್ವಲ್ಲ ಸರ್, ಯಾರು ಹೇಳ್ಕೊಳ್ಳಿಲ್ಲ. ಇವಾಗೆಲ್ಲ ಹಿಂಗೆ ಟ್ರೋಲ್ ಮಾಡೋದ್ರಿಂದಾನೆ ಇತಿಹಾಸ 90 ವರ್ಷ ಇತಿಹಾಸ ಅಂತ ಹೇಳಿದ್ರಲ್ಲ ಸರ್. ಆ 90 ವರ್ಷ ಇತಿಹಾಸದಲ್ಲಿ ಈ ತರ ಉರುಳು ಸೇವೆ ಮಾಡಿದ್ದೀನಿ. ಒಬ್ಬ ನಿಲ್ತ್ಕೊಂಡು ಡೈರೆಕ್ಷನ್ ಆಗಿರ್ಬೋದು, ಹೀರೋ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, 6 ಪ್ಯಾಕ್ ಆಗಿರ್ಬೋದು, ಈ ತರ ಎಲ್ಲ ಮಾಡಿದ್ದೀನಲ್ಲ, ಇದೊಂದು ಇತಿಹಾಸ ಆಗಲ್ವಾ ಸರ್? ಹೇಳಿ ಸರ್. ಅವತ್ತಿಂದ ಆಗಿನ ಕಾಲದಲ್ಲೆಲ್ಲ ಮೊಬೈಲ್ಗಳು ಏನು ಇಲ್ಲ ಸರ್. ಇವತ್ತೆಲ್ಲಾನು ಅಪ್ಡೇಟ್ ಆಗ್ತೈತೆ ಸರ್. ಪಿಕ್ಚರ್ ನಾಳೆ ರಿಲೀಸ್ ಆಗ್ತೈತೆ ಅಂದ್ರೆ ಮಾರನೇ ದಿವಸ ಬಂದ್ಬಿಡ್ತೈತೆ ಸರ್ ನೆಟ್ಟಲ್ಲಿ. ಹಂಗಿರೋ ಕಾಲದಲ್ಲಿ ಹೆಂಗ್ ಸರ್ ಪಿಕ್ಚರ್ಗಳು ಹೋಗ್ತೈತೆ ಸರ್ ಹೇಳಿ ಸರ್? ದೊಡ್ಡವರು ಒಂಚೂರು ಕೈ ಹಿಡಿದಾಗ ನಮ್ಮಂಥವ್ರು 299 ಪಿಕ್ಚರು ಎಲ್ರ ಮನೇನು ಬೆಳಗ್ತೈತೆ, ಟೆಕ್ನಿಷಿಯನ್ಗಳು ಮನೆ ಬೆಳಿತೈತೆ, ಇಡೀ ಆಲ್ ಓವರ್ ನಮ್ಮ ಕರ್ನಾಟಕ ಟ್ಯಾಕಿಸ್ಗಳು ಅವ್ರ ಮನೆ ಎಲ್ರ ಮನೇನು ಬೆಳಗ್ತೈತೆ. ಯಾರಿಂದ? ದೊಡ್ಡವರಿಂದ. ಯಾರಾದ್ರೂ ಆಗಿರ್ಬೋದು ಸರ್. ಯಾರು ಬಂದು ಹಿಂಗೆ ಹಿಡಿದಾಗ ಮಾತಾಡೋದಲ್ಲ ಮುಖ್ಯ ಸರ್, ಜೊತೆಗೆ ಈಗ ಎಲ್ಲೋ ಒಂದ್ ಕಡೆ ನಾನು ನಿಮ್ಮ ಒಂದಷ್ಟು ಪ್ರಮೋಷನ್ಗಳೆಲ್ಲ ನೋಡ್ತಿದ್ದಾಗ ಕೆಲವೊಂದು ಓಕೆ ಅಪ್ರಿಶಿಯೇಷನ್ ಅವಾಗ ತಾನೇ ಶುರು ಆಗ್ತಾ ಇತ್ತು. ಓಕೆ
ಈ ತರ ಮಾಡ್ಕೊಂಡ್ ಬಂದಿದ್ದಂತ ವ್ಯಕ್ತಿ ಇವಾಗೇನೋ ಸ್ವಲ್ಪ ಚೆನ್ನಾಗಿ ಮಾಡ್ತಾ ಇದಾರೆ, ಸಿನಿಮಾ ಮಾಡ್ತಿದ್ದಾರೆ ಅಂತ ಅಂದಾಗ ಎಲ್ಲೋ ಅವಾಗ ತಾನೇ ಬಹುಶಃ ಮೂವ್ ಆಗ್ತಾ ಇತ್ತೇನೋ, ಅವಾಗ ತಾನೇ ಸ್ವಲ್ಪ ಸರ್ಕ್ಯುಲೇಟ್ ಆಗ್ತಾ ಇತ್ತೇನೋ. ಬಟ್ ಅಲ್ಲಿ ಇನ್ನೊಂದು ಪ್ರಮೋಷನ್ ಮಾಡ್ತೀರಾ ಒಬ್ಬ ಹುಡುಗನ್ನ ಇಟ್ಕೊಂಡು, ಬಟ್ ಅಲ್ಲಿಂದ ನಿಮಗೆ ಸ್ವಲ್ಪ ಒಂಚೂರು ನೆಗೆಟಿವ್ ಆಗಿ ಸ್ಟಾರ್ಟ್ ಆಗೋಯ್ತಾ? ಏನ್ ನೆಗೆಟಿವ್ ಅಲ್ಲ ಸರ್, ಇವಾಗ ಒಂದು ವಾರ ಆಯ್ತು ಸರ್, ಚೆನ್ನಾಗಿ ರೀಚ್ ಆಗ್ತಾ ಇಲ್ಲ. ಚೆನ್ನಾಗಿ ಇದನ್ನ ರೀಚ್ ಆಗ್ಬಿಟ್ಟಿದ್ದೀರಾ, ನಾನ್ ಯಾಕೆ ಅದನ್ನ ಮಾಡ್ತಾ ಇದ್ದೆ? ಪ್ಲಾನ್ಡ್. ಈಗ ಎಷ್ಟೋ ಜನ ಹೇಳಿದ್ರು, ಈಗ ಅವನು ಬಿಂದು ಜೀರಾ ಕುಡ್ದೆ ಅಂತ ಆಮೇಲೆ ಹೇಳ್ದ, ಪೆಟ್ರೋಲ್ ಕುಡ್ದೆ ಅನ್ಬಿಟ್ಟು ಸೂರ್ಯ ಅಣ್ಣಂಗ ಪೆಟ್ರೋಲ್ ಸ್ಮೆಲ್ಲೇ ಬರ್ಲಿಲ್ವಾ, ಅದು ಓಪನ್ ಮಾಡಿದಾಗ ಅಷ್ಟು ಗೊತ್ತಾಗ್ಲಿಲ್ವಾ, ಹೆಗಲ ಮೇಲೆ ಹಾಕೊಂಡು ಹಂಗ್ ಹೋಗ್ಬಿಟ್ರು, ಅಷ್ಟು ಗಿಮಿಕ್ ಮಾಡೋದಿತ್ತ ಅನ್ನೋದು ಒಂದಷ್ಟೆಲ್ಲ ಕೇಳಿದ್ರು ಅಲ್ವಾ ಸರ್. ನಾನು ಆಕ್ಚುಲಿ ರೀಲ್ಸ್ ಅವ್ರನ್ನ ಕರ್ಸ್ಬಿಟ್ಟು ಪಿಕ್ಚರ್ಗೋಸ್ಕರ ನಾನು ಅವತ್ತು ಕರ್ಸಿದ್ದೆ, ಸೆಲೆಬ್ರಿಟಿ ಅವರೆಲ್ಲ ನೋಡ್ಲಿ ಅಂತ ಪಿಕ್ಚರ್ ನೋಡ್ಬಿಟ್ಟು ಒಂದು ವ್ಯೂಸ್ ಮಾಡ್ತಾರೆ ಅವ್ರ ಕಡೆಯಿಂದ 2 ಲಕ್ಷ 3 ಲಕ್ಷ ಹಿಂಗೆ ಹೋಗ್ತೈತಲ್ಲ, ಜನಕ್ಕೆ ಹಿಂಗಾರು ತಲುಪಲಿ ಅಂತ ಮಾಡಿದೆ. ಸೊ ಇದು ನನಗೆ ಗೊತ್ತಿಲ್ಲ, ಅಮುಕ್ ಡುಮಲ್ ಮಾಡಿರೋದು ಬಿಫೋರ್ ಮುಂಚೆನೇ ಒಂದು ವಿಡಿಯೋ ಮಾಡಿದ್ದಾರೆ, ಅಮುಕ್ ಡುಮಲ್ ಅವರು ಒಂದು ವಿಡಿಯೋ ಮಾಡಿದ್ದಾರೆ. ಆಮೇಲೆ ನನಗೆ ಗೊತ್ತಾಯ್ತು, ಹಾಸ್ಪಿಟ್ಲ್ಗೆ ಹೋದಾಗ ಇಲ್ಲ ನಾನು ಫೇಕ್ ಅಂತ. ಆಮೇಲೆ ಬಂದು ಹೇಳ್ಬೇಡಪ್ಪ, ಇದನ್ನು ತಪ್ಪಾಗಿ ತಿಳ್ಕೊಂತಾರೆ ಅಂತಾನೆ. ಅಲ್ಲಿವರೆಗೂ ನಿಮ್ಗೆ ಗೊತ್ತೇ ಇಲ್ಲ? ಗೊತ್ತಿಲ್ಲ ಸರ್, ಅಲ್ಲಿವರೆಗೂ. ಬಟ್ ಇವಾಗ ಅದನ್ನ ಜನ ಕೇಳ್ತಿರೋದು, ಹಿಂಗ್ ಓಪನ್ ಮಾಡ್ದ ಕುಡ್ದ, ಅಲ್ಲೊಂದು ನಿಮಗೆ ಪೆಟ್ರೋಲ್ ಸ್ಮೆಲ್ ಅಂದ್ರೆ ಇಷ್ಟು ದೂರ ಬಂದ್ಬಿಡುತ್ತೆ, ಒಂದ್ 50 ಮೀಟರ್ ಆದ್ರೂ ಬರುತ್ತೆ, ಹತ್ರದಲ್ಲಿದ್ರು ಆ ಸ್ಮೆಲ್ಲು ಗೊತ್ತಾಗ್ಲಿಲ್ವಾ ಅವ್ರಿಗೆ? ಅಷ್ಟು ಗಿಮಿಕ್ ಸರ್ ನನ್ಗೆ ಆ ಟೆನ್ಷನ್ ಸರ್, ನನಗೆ ಟೆನ್ಷನ್ ಅಲ್ಲಿ ಹೆಂಗ್ ಗೊತ್ತಾಗ್ತೈತೆ ಸರ್, ನನ್ಗೆ ಅದು ಗೊತ್ತಾಗಿಲ್ಲ ಸೀರಿಯಸ್ ಆಗಿ. ಆಮೇಲೆ ಗೊತ್ತಾಯ್ತು, ಆಮೇಲೆ ನಾನು ಹೇಳಿದ್ನಲ್ಲ, ಬಂದು ಎಲ್ಲನೂ ಕೇಳಿ ಆಮೇಲೆ ಡಿಪಾರ್ಟ್ಮೆಂಟ್ಗೂ ಹೋಗಿ ಮಾತಾಡಿ, ದಯವಿಟ್ಟು ಇಂಥ ವೀಡಿಯೋಗಳು ಇವಾಲು ಹೇಳ್ತಾ ಇದ್ದೀನಿ, ಇಂಥ ವೀಡಿಯೋಗಳು ಯಾರು ಹೊಸಬ್ರು ದಯವಿಟ್ಟು ಟ್ರೈ ಮಾಡೋಕೆ ಹೋಗಬೇಡಿ, ತುಂಬ ಕಷ್ಟನೇ ಐತೆ, ಡಿಪಾರ್ಟ್ಮೆಂಟಲ್ಲಾಗಲಿ ಎಲ್ಲ ತೊಗೊಂಡು ಕೇಸ್ ಹಾಕ್ಬಿಡ್ತಾರೆ, ದಯವಿಟ್ಟು ಯಾರು ಮಾಡೋಕೆ ಹೋಗಬೇಡಿ ಅಂತ ಕೇಳ್ತಾ ಇದ್ದೀನಿ ಸರ್. ಯಾಕಂದ್ರೆ ನನ್ನ ಒಂದು ಆಮೇಲೆ ಅವರಿಂದ ನಿಮ್ಗೆ ಇನ್ನ 2 ಶೋಗಳೆಲ್ಲ ತುಂಬಾ ಜಾಸ್ತಿ ಸಿಕ್ತಂತೆ, ಅವ್ರು ಹಂಗೆ ಮಾಡಿದಕ್ಕೆ ತುಂಬಾ ಶೋಸ್ಗಳೆಲ್ಲ ಜಾಸ್ತಿ ಸಿಕ್ತಂತೆ. ಆಮೇಲೆ ಆಫ್ಟರ್ ದಟ್ ನೀವು ಒಂದಷ್ಟು ನಿಮ್ಮವರ ರಿಲೇಶನ್ಶಿಪ್ ಇವಾಗ ಹೆಂಗಿದೆ ಗೊತ್ತಿಲ್ಲ, ಬಟ್ ಸ್ವಲ್ಪ ಒಂಚೂರು ನಂಗೆ ಹಂಗೆ ಮಾಡಿ ಸರಿ ಇಷ್ಟ ಇಲ್ಲ ಅಂತ ಹೇಳಿದಕ್ಕೆ ಇವಾಗ ಇಬ್ರು ದೂರ ಆಗಿದ್ದೀರಿ ಅಂತಂತೆ. ಸೊ ಅವ್ರನ್ನೇ ಹೋಗಿ ಮಾತಾಡ್ಸಿದಾಗ ನಾನು ಅವತ್ತು ಮಾಡಿದ ಗಿಮಿಕಿಗೆ ಸೂರ್ಯಣ್ಣಂಗೆ ಇನ್ನೂ 2 ಶೋ ಜಾಸ್ತಿನೇ ಸಿಕ್ಕಿದೆ ಅಂತ ಅವ್ರು ಹೇಳ್ತಾ ಇದಾರೆ. ಹೌದಾ, ಸಿಕ್ತಾ? ಇಲ್ಲ ಸರ್, ಬಂದು ನೋಡ್ತಾ ಇದ್ದಾರೆ ಪಿಕ್ಚರ್ಗಳು. ಅವ್ರಂತಲ್ಲ, ಎಲ್ಲರೂ ಬಂದಿದ್ದಾರೆ ಪಾಪ, ಎಲ್ಲ ರೀಲ್ಸ್ ಅವ್ರು ಬಂದು ಎಲ್ಲರೂ ಕೈ ಹಿಡ್ದಿದ್ದಾರೆ ಸರ್. ನನಗೆ ಒಬ್ರು ಇಬ್ರು ಅಂತಲ್ಲ ಸರ್, ಇಡೀ ನನ್ನ ರೀಲ್ಸ್ ಅವ್ರು ಆಗಿರ್ಬೋದು, ನನ್ನ ಒಂದು ಆರ್ಟಿಸ್ಟ್ಗಳು ಎಲ್ಲರೂ, ನಮ್ಮ ಪ್ರಸಾದ್ ಅಣ್ಣ, ಆಮೇಲೆ ಹೀರೋಯಿನು ಸಂಭ್ರಮ ಮೇಡಮ್ ಅವರು, ಎಲ್ಲರೂ, ಯಶಸ್ವಿನಿ ಅಕ್ಕ, ಆಮೇಲೆ ಕಾಕ್ರೋಜ್ ಅಣ್ಣ, ಎಲ್ಲರೂ ಬಂದು ನನ್ನ ಬೆಂಬಲವಾಗಿ ನಿಂತಿದ್ದಾರೆ ಸರ್. ಒಬ್ಬರಿಂದ ಅಂತಲ್ಲ ಸರ್, ಎಲ್ಲರೂ ಒಂದು ಶಕ್ತಿ ಸರ್, ಸೂರ್ಯಣ್ಣಂಗೆ ಒಂದು ಶಕ್ತಿ ಥರ ಕೊಟ್ಟಿದ್ದಾರೆ. ಎಲ್ಲರಿಂದನೂ ಇದು ಒಂದು ಗೆಲುವು ಅಂದರೆ ಅದು ಅವ್ರಿಗೆ ಸೇರ್ಬೇಕು ಸರ್, ನಂದೇನಿಲ್ಲ ಸರ್. ಓಕೆ, ಬೇರೆ ಸಿನಿಮಾಗಳಿಗೆ ಆ ಒಂದು ಕ್ರೇಜ್ ಇದೆ, ಬೇರೆ ಸಿನಿಮಾಗಳೆಲ್ಲ ನಿಮಗೆ ರಿಲೀಸ್ಗಿಂತ ಮುಂಚೆ ಇವತ್ತೇ ಟಿಕೆಟ್ ಕೊಟ್ಟು ನೋಡುವಂಥ ಜನಸಂಖ್ಯೆ ಇದೆ. ಸೊ ನೀವು ಹೇಳಿದಂಗೆ ನಿಮಗೆ ಟಾಪಿಕ್ಗೆ, ನಿಮ್ಮ ಇದಕ್ಕೆ ಬರ್ತೀನಿ, ಹೊಸಬ್ರು ಏನು ಮಾಡಬೇಕು ಹೇಳಿ ಸರ್? ದುರಂತರ ಏನು ಮಾಡಬೇಕು? ಯಾವ ಲ್ಯಾಂಗ್ವೇಜ್ ಸರ್ ದುರಂತರ? ಹಿಂದಿ ಅಲ್ವಾ ಸರ್? ಇಲ್ಲಿ ಏನು ಸರ್ ಅಷ್ಟೊಂದು ಮಾಡ್ತಾರೆ? ಇಲ್ಲಿ ನಮ್ಮವ್ರಿಗೆ ಅದಕ್ಕೆ ನಾನು ಹೇಳ್ತಾರೆ, ಇಲ್ಲೊಂದು ಒಗ್ಗಟ್ಟಿದ್ರೆ ನಾಳೆ ದಿನ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೂ ಅಲ್ಲಿಗೂ ಇದೇ ಥರ ಬ್ಲಾಕ್ ಬ್ಲಾಸ್ಟರ್ ಆಗ್ತೈತೆ. ನಾನು ಬರ್ಕೊಡ್ತೀನಿ ಸರ್, ನಮ್ಮಲ್ಲಿ ಒಗ್ಗಟ್ಟು ಇರ್ಬೇಕು ಸರ್. ಬ್ಲಾಕ್ ಬ್ಲಾಸ್ಟರ್ 100%. ನಮ್ಮ ಕನ್ನಡ ಪಿಕ್ಚರ್ ಯಾವುದಕ್ಕೂ ಏನು ಕಮ್ಮಿ ಇಲ್ಲ ಸರ್, ಎಲ್ಲರಿಗೂ ಐತೆ ಸರ್. ಎಲ್ಲ ಒಳ್ಳೊಳ್ಳೆ ಟ್ಯಾಲೆಂಟ್ ಪರ್ಸನ್ಗಳಿದ್ದಾರೆ. ಇವತ್ತು ನಮ್ಮ ಯಶಣ್ಣ ಆಗಿರ್ಬೋದು, ನಮ್ಮ ಡಿ ಬಸಣ್ಣ, ಸುದೀಪ್ ಅಣ್ಣ, ಶಿವಣ್ಣ ಎಲ್ಲರೂ ಐತೆ ಸರ್, ಏನು ಕಮ್ಮಿ ಇಲ್ಲ ಸರ್, ನಮಗೂ ಕಮ್ಮಿ ಇಲ್ಲ. ಅವು 100% ಹೊಡೆದೇ ಹೊಡಿತೀವಿ ಸರ್. ಒಂದು ಬಾಂಡಿಂಗ್ ಇರ್ಬೇಕು ಸರ್, ಒಂದು ಒಗ್ಗಟ್ಟು ಅನ್ನೋದು ಇರ್ಬೇಕು ಸರ್. ಇವತ್ತು ನೋಡಿ, ಎಲ್ಲೋ ಬಂದು ಇಲ್ಲಿ ಬಂದಾಗ ರಶ್ಗಳು ಆಗ್ತೈತೆ, ಬ್ಲಾಕ್ ಟಿಕೆಟ್ಗಳು ಹೋಗ್ತೈತೆ ಅಂದಾಗ ನಮ್ಗೆ ಇಲ್ಲಿ ಯಾಕೆ ಸಿಗ್ತಾ ಇಲ್ಲ ಅಂತ ನಾನು ಕೇಳ್ತಾ ಇದ್ದೀನಿ. ಅದನ್ನೇ ಇವಾಗ ಏನು ನೆಕ್ಸ್ಟ್ ಇನ್ನೇನು ಮಾಡ್ಬೋದು ನೀವು? ಈಗ ನೆಕ್ಸ್ಟ್ ಈ ಸಿನಿಮಾ ಹಿಂಗೆ ಆಗೋಯ್ತು, ಓಕೆ, ಇವಾಗ ಇದು ಒಂದಷ್ಟು ಬುದ್ಧಿ ಕಲ್ತಿರ್ತೀರಾ, ಒಂದಷ್ಟು ಪಾಠಗಳು ಕಲ್ತಿರ್ತೀರಾ. ನೆಕ್ಸ್ಟ್ ಸಿನಿಮಾ ನಾನು ಮಾಡಬೇಕು ಅಂತಂದ್ರೆ ಹೆಂಗಿರಬೇಕು? ಇನ್ನೇನಾದ್ರೂ ನಾನು ಎಕ್ಸ್ಟ್ರಾ ಹೊಸ ಗಿಮಿಕ್ಗಳು ಸ್ಟಾರ್ಟ್ ಮಾಡ್ಬೇಕಾ, ಇಲ್ಲ ಎಲ್ಲರೂ ಮಾಡೋ ಥರ ನಾನು ಮಾಡಬೇಕಾ, ಇಲ್ಲ ನಾನು ಸೆಲೆಬ್ರಿಟಿಗಳಿಂದ ಏನಾದರೂ ಅವರಿಂದ ಒಂದು ಸಪೋರ್ಟ್ ಪಡ್ಕೋಬೇಕಾ? ಈಗ ಯಾರು ಸೆಲೆಬ್ರಿಟಿಗಳು ನನ್ನ ಸಪೋರ್ಟ್ ಮಾಡ್ತಿಲ್ಲ ಅಂತಂದ್ರೆ, ಈಗ ನೀವು ಹೇಳಿದ್ರಿ ನನ್ನ ಟ್ಯಾಲೆಂಟು, ನಂದೇ ಡಿಸಿಷನ್ನು, ನಾನು ಏನು ಹೇಳ್ತೀನೋ ಅದನ್ನೇ ನಾನು ದೊಡ್ಡ ಕನ್ಸು ಕಾಣ್ತೀನಿ ಅಂತಂದ್ರೆ ಏನು ಮಾಡ್ಬೇಕು? ನೆಕ್ಸ್ಟ್ ಏನು ಮಾಡ್ಬೇಕು ಸೂರ್ಯಣ್ಣ? ನೆಕ್ಸ್ಟ್ ಮಾಡ್ತೀನಿ ಸರ್, ಸಬ್ಜೆಕ್ಟು ರೆಡಿ ಮಾಡಿದ್ವಿ, ಅನೌನ್ಸು ಮಾಡ್ತೀನಿ, ಎಲ್ಲರ ಮುಂದೆ ಅನೌನ್ಸ್ ಮಾಡೇ ಮಾಡ್ತೀನಿ. ಬೇರೆ ಥರನೇ ಐತೆ ಸರ್, ಜನರು ಬೇರೆ ಥರ ಐತೆ ಸರ್. ಕನ್ನಡ ಇಂಡಸ್ಟ್ರಿಯಲ್ಲಿ ಇದೊಂದು ಇತಿಹಾಸನೇ, ಇನ್ನೊಂದು ಪಿಕ್ಚರ್ ನಾನು ಸೃಷ್ಟಿ ಮಾಡ್ತೀನಿ ಸರ್. ಇದೇನು ಸೂರ್ಯಣ್ಣ ಮಾಡಿದ್ನೋ ಇದು 10ರಷ್ಟು ನಾನು ಮಾಡೇ ಮಾಡ್ತೀನಿ. ಉತ್ತರ ಕರ್ನಾಟಕದಲ್ಲಿ ಶೂಟಿಂಗ್ ಐತೆ, ಹುಬ್ಳಿಯಲ್ಲೂ ಮಾಡ್ತೀನಿ, ಗುಲ್ಬರ್ಗದಲ್ಲೂ ಮಾಡ್ತೀನಿ, ಮೈಸೂರು, ಇಡೀ ಬೆಂಗಳೂರು ಸಿಟಿ ಎಲ್ಲನೂ ಸ್ಕೆಚ್ ಹಾಕಿ ಪ್ಲಾನ್ ಮಾಡ್ತಾ ಇದ್ದೀನಿ 100% ಸರ್. ಬೇರೆ ಒಂದು ರೀಚೇ ಮಾಡ್ತೀವಿ. ನೀವೇನೋ ಹೇಳಿದ್ರಲ್ಲ ಸರ್ ಮೂವಿ ಹೆಸರು ದುರಂತರು, ಅದಕ್ಕೆ 10ರಷ್ಟು ಇದನ್ನು ನಾನು ರೀಚ್ ಮಾಡ್ತೀನಿ ಸರ್, ನೆಕ್ಸ್ಟ್ ಮೂವಿನೇ. ಈಗ ರೀಚ್ ಮಾಡೋದ್ರಲ್ಲಿ ಎಡುತ್ತಾ ಇದ್ದೀರಲ್ಲ ಅಂತ. ಈಗ ಎಡುಗಿಲ್ಲ ಸರ್, ನಾನು ಎಡುಗಿಲ್ಲ. ಬೇರೆ ಕಡೆಯಿಂದ ಬರುವಂಥ ಕಮೆಂಟ್ಗಳು ಸರ್, ಅದು ಇವಾಗ ಯಾರಿಗೆ ಬಿಟ್ಟಿದ್ದಾರೆ ಸರ್ ಕಮೆಂಟ್ ಹಾಕೋರು? ಹಾಕೋರು ಯಾರಿಗೆ ಬಿಟ್ಟಿದ್ದಾರೆ ಸರ್? ನನಗೆ ಬಿಡ್ತಾರಾ? ಅದು ನಮಗೆ ಎಷ್ಟು ಟ್ರಿಗರ್ ಆಗುತ್ತೆ, ನಮಗೆ ಟ್ರಿಗರ್ ಆಗಲ್ಲ ಸರ್. ನನಗೆ ದೇವರನಿಗೆ ಟ್ರಿಗರ್ ಆಗಿಲ್ಲ, ನನ್ನ ಸೆಲೆಬ್ರೇಟ್ ಮಾಡಾಕ್ಬಿಟ್ರು ಅವರೇ, ನನ್ನ ಸೆಲೆಬ್ರಿಟಿ ಮಾಡಿದ್ರು. ಅವ್ರಿಗೆ ಅಷ್ಟೆಲ್ಲ ನಾನು ಅದನ್ನೇ ಅವ್ರು ಹೇಳಿದೆ, ಅವತ್ತು ನಿಮಗೋಸ್ಕರ ಫ್ರೀ ಶೋ ಆಗ್ತಾ ಇದ್ದೀನಿ, ಬಂದು ನೋಡಿ, ಪಿಕ್ಚರ್ ನೋಡಿ, ಪಿಕ್ಚರ್ ನೋಡ್ಬಿಟ್ಟು ಬಂದು ಮಾತಾಡಿ. ಪಿಕ್ಚರಲ್ಲಿ ನಿಮ್ಗೆ ಏನಾದ್ರು ಒಂಥರ, ನಾನೇನು ಬೇರೆ ಪಿಕ್ಚರ್ ಮಾಡಿಲ್ಲ ಅಂಥದ್ದು, ಒಂಥರ ಅದು ಇದು ಮಾಡೋಕ್ಕೆ ಹೋಗಿಲ್ಲ, ಮಸಾಲೆ ಪಿಕ್ಚರ್ ಮಾಡಿಲ್ಲ ಸರ್ ನಾನು.
ಒಳ್ಳೆ ಓರೆಂಟೆಲ್ಲು ಒಂದು ಗಂಡ ಅಂತಿ ಫ್ಯಾಮಿಲಿ, ಒಂದು ಹುಡುಗ ಒಂದು ಹುಡುಗಿ ಹತ್ರ ಹೋದ್ರೆ ಏನೆಲ್ಲ ಅನುಭವಿಸ್ತಾನೆ, ಯಾವ ಥರ ಸತ್ತೋಗ್ತಾನೆ ಜೀವನದಲ್ಲಿ, ಹೆಣ್ಮಕ್ಳಿಗೆ ಯಾವ ಥರ ಎಲ್ಲ ನಾವು ಗೌರವ ಕೊಡಬೇಕು ನಮ್ಮ ಒಂದು ಇದರಲ್ಲಿ ಅಂತ ಅದನ್ನೆಲ್ಲ ತೋರಿಸಿ ಅಪ್ಪ ಅಮ್ಮಗಳದ್ದು ಸೆಂಟಿಮೆಂಟ್ ತೋರಿಸಿದ್ದೀನಿ ಸರ್. ಇಂಥದ್ದು ನೋಡಿ ಇದರಲ್ಲಿ ಏನಾದ್ರು ನಾನು ಏನೋ ಆ್ಯಕ್ಟಿಂಗಲ್ಲಿ ಆಗಿರ್ಬೋದು, ಎಲ್ಲದ್ರಲ್ಲಿ ಏನೋ ತಪ್ಪಾಗಿರೋ ನಾನು ಕತ್ತಿನ ಬಟ್ಟೆ ಹಿಡ್ಕೊಂಡು ಬಂದು ಕೇಳಿ, ನನಗೆ ಅದು ಆನ್ಸರ್ ಮಾಡೋಕ್ಕೆ ರೆಡಿಯಾಗಿದ್ದೀನಿ. ಆಮೇಲೆ ಹೀರೋಯಿನ್ಗೆ ಆಗಿರ್ಬೋದು, ಇಲ್ಲ ಯೂನಿಟ್ಗೆ ನಾನು ಏನೋ ಕಾಸು ಕೊಟ್ಟಿಲ್ಲ, ಅವ್ರಿಗೆ ಏನಾದ್ರು ಏನೋ ತಪ್ಪಾಗಿ ಚೇಂಬರಲ್ಲಿ ನನ್ನ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ರೆ ನೀವು ಅದ್ರ ಬಗ್ಗೆ ಹೋಗಿರಿ. ಅಂಥದ್ದು ಏನಾದ್ರು ಒಂದು ಬಂದಿಲ್ವಲ್ಲ ಸರ್. ನಿಮಗೆ ನಾಳೆ ದಿನ ಯಾವ್ದಾರ ಒಂದು ರಿಯಾಲಿಟಿ ಶೋಕಾದ್ರೆ ಹೋಗ್ತೀರಾ? 100%. ಈಗಾಗಲೇ ಎಲ್ಲ ಬಿಗ್ ಬಾಸ್ ಅಂತ ಎಲ್ಲ ಏನೋ ಮಾತಾಡ್ತಾ ಇದ್ದಾರೆ. 100% ಬಿಗ್ ಬಾಸ್ ಇಂದ ಬಂದರೆ 100% ನಾನು ಹೋಗ್ತೀನಿ. ಅಲ್ಲೂ ಫಸ್ಟ್ ಶೋ ಹೊಡೆದೇ ಹೊಡಿತೀನಿ ಸರ್. ಇವತ್ತೇನು ಸೂರ್ಯನ ಎಲ್ಲ ಕಡೆ ಹರಿದಾಡ್ತಾ ಇತ್ತೋ, ಬಿಗ್ ಬಾಸ್ ಅಲ್ಲೂ ಫಸ್ಟ್ ಹೊಡ್ಕೊಂಡು ಬಂದೇ ಬರ್ತೀನಿ ಸರ್. ನಾನು ಅಷ್ಟು ಕಾನ್ಫಿಡೆನ್ಸ್ ಐತೆ ಸರ್. ನನಗೆ ಕಾನ್ಫಿಡೆಂಟ್ ಐತೆ ಸರ್. ನೆವರ್ ಗಿವ್ ಅಪ್ ಸರ್. ನಾನು ಯಾರಿಗೆ ಅವತ್ತು ನಾನು ಬಿಟ್ಕೊಡಲ್ಲ ಸರ್. ನಾನು ಪ್ರೀತಿಯಿಂದ ಬಂದರೆ ತಲೆ ಬಗ್ಬಿಡ್ತೀನಿ, ನಾನು ಜೀವನ ಕೊಟ್ಬಿಡ್ತೀನಿ ಸರ್. ಈಗ ಬಿಗ್ ಬಾಸ್ ಇಂದ ಬಂದ್ಮೇಲೆ ಒಂದು ಫೇಮ್ ಬಂದ್ಬಿಡುತ್ತೆ ಜನಗಳಿಗೆ. ಆ ಫೇಮ್ ಎಷ್ಟರ ಮಟ್ಟಿಗೆ ಸಿನಿಮಾಗಳಿಗೆ ಆಡಿಯನ್ಸ್ ನ ಕರ್ಕೊಂಡ್ಬರುತ್ತೆ ಅನ್ನೋ ಒಂದು ಪ್ರಶ್ನೆ. ಈಗ ಫೇಮ್ ಬರ್ತಿದ್ದಂಗೆ ಕೆಲವೊಬ್ರು ವೈರಲ್ ಸ್ಟಾರ್ ಆಗ್ತಾರೆ, ಕೆಲವೊಬ್ರು ಒಂದಷ್ಟು ಕಾಂಟ್ರವರ್ಷಿಯಲ್ ಸ್ಟಾರ್ ಆಗ್ತಾರೆ, ಕೆಲವು ಅವ್ರದೇ ಆದಂತ ಒಂದಷ್ಟು ಸ್ಟಾರ್ಸ್ ಗಳು ಆಗ್ತಾರೆ. ಸೊ ಅದೆಲ್ಲ ಏನ್ ಟಿವಿ ಆಡಿಯನ್ಸ್ ಗಳೆಲ್ಲ ನೀವು ಹೆಂಗ್ ಕರ್ಕೊಂಡ್ ಬರ್ತೀರಾ ವಾಪಸ್? ಸರ್ ನಾವು ನಡ್ಕೊಳೋ ರೀತಿ ಸರ್. ಇವಾಗ ನಾನು ಬಿಗ್ ಬಾಸ್ ಇಂದ ಬಂದಿರೋ ತಕ್ಷಣಕ್ಕೆ ಫೋನ್ಗಳು ಎತ್ತಿದೆ ಇರೋದು. ಇವಾಗ ನಾನು ಒಂದು ಜನರಲ್ ಒಂದೊಂದು ಪರ್ಸನ್ ಬರ್ತಾರೆ, ಇವಾಗ ಬನ್ನಿ ಅಲ್ಲಿ ಕರೀತಾರೆ ಫಂಕ್ಷನ್ಗಳಿಗೆ, ನಾವು ಬರ್ತೀವಿ ಅಂತ ಹೇಳ್ಬೇಕು. ಅವಾಗ ಇವಾಗ ನಾನು ಎಲ್ಲೋ ಒಂದು ಟಾಕಕ್ಕೆ ಬಂದಾಗ ನನಗೆ ಅಷ್ಟು ಇಷ್ಟು ಅದೆಲ್ಲ ನಾವು ಬರ್ತೀವಿ ಅಂತ ಹೇಳ್ತೀವಿ. ಅವಾಗ ಇನ್ನೂ ಪ್ರೀತಿ ಜಾಸ್ತಿ ಆಗ್ತದೆ ಸರ್. ನನ್ನ ಗೆಲ್ಸಿದವ್ರಿಗೆ ನಾನು ನಿಜವಾಗ್ಲೂ ನಾನು ಬಿಗ್ ಬಾಸಲ್ಲಿ ಗೆದ್ದರೆ ಅವತ್ತು ನಾನು ಬಂದು ನಿಂತ್ಕೊಂಡ್ರೆ ಇಡೀ ಎಲ್ಲರೂ ಕರೆಸ್ಬಿಟ್ಟು ನಾನು ಊಟ ಹಾಕ್ಸ್ತೀನಿ ಸರ್. ನನಗೆ ಅದೊಂದು ಆಸೆ ಸರ್. ಈ ಯೂನಿಟಲ್ಲಿ ನಾನು ಮಾಡ್ತೀನಿ, ಇದನ್ನು ಮಾಡ್ತೀನಿ. ಈ ಸೂರ್ಯಣ್ಣ ಪಿಕ್ಚರಲ್ಲೂ ನಾನು ಅತಿ ಶೀಘ್ರದಲ್ಲಿ ಅನೌನ್ಸ್ ಮಾಡ್ತೀನಿ. ಪೂಜೆ ಮಾಡೋ ದಿವಸ ಇಡೀ ನನ್ನ ರೀಲ್ಸ್ ಅವ್ರಿಗೆ, ನನ್ನ ಅಭಿಮಾನಿ ದೇವ್ರಿಗೆ ಎಲ್ರಿಗೂ ಊಟ ಹಾಕ್ಬೇಕಂತ ನನಗೆ ಆಸೆ. ಅವ್ರ ಜೊತೆ ಕೂತ್ಕೊಂಡು ನಾನು ಅನ್ನ ತಿನ್ಬೇಕು ಸರ್. ನಾವೇನು ಕೊಡ್ತೀವೋ ಏನು ಬಿಡ್ತೀವೋ ಗೊತ್ತಿಲ್ಲ ಸರ್, ಒಂದು ಪ್ರೀತಿ ಕೊಡ್ಬೇಕು ಸರ್. ಅವರು ಇವತ್ತು ಎಲ್ಲ ಅಭಿಮಾನಿ ದೇವರುಗಳು ಇದು 4ನೇ ವಾರ ಯಶಸ್ವಿ ಆಗ್ತೈತೆ. ಎಲ್ಲ ತುಂಬಾ ನನಗೆ ಸಪೋರ್ಟಿಂಗ್ ಆಗಿ ನಿಲ್ತಿದ್ದಾರೆ. ಎಲ್ಲ ಅಭಿಮಾನಿ ದೇವರುಗಳು ತುಂಬ ಸಪೋರ್ಟಿಂಗ್ ಆಗಿ ನಿಲ್ತಿದ್ದಾರೆ. ಮೆಸೇಜ್ಗಳಾಗ್ತಾ ಇದ್ದಾರೆ, ಅಣ್ಣ ಸೂಪರ್ ಅಣ್ಣ, ನೀವೇನು ತಲೆ ಕೆಡ್ಸ್ಕೊಬೇಡಿ, ನಾನಿದ್ದೀನಿ ಅಂತ ಇದ್ದಾರೆ. ಎಲ್ಲ ಇನ್ಕ್ಲೂಡ್ ಎಲ್ಲ ಅಭಿಮಾನಿಗಳ ದೇವರು. ಅದರಲ್ಲಿ ನನಗೆ ತುಂಬ ಕೈ ಹಿಡಿದಿದ್ದಾರೆ ಅಂದರೆ ನಮ್ಮ ಡಿ ಬಾಸ್ ಅಭಿಮಾನಿ ಸರ್. ಈಗ ಸಿನಿಮಾ ಚೆನ್ನಾಗಿ ಹೋಗದಿರೋದಕ್ಕೆ ಹೊಣೆ ಯಾರು ಸರ್? ಇದು ಹೊಣೆ ಅನ್ನೋದಕ್ಕಿಂತ ಕಂಟೆಂಟ್ ಚೆನ್ನಾಗಿರೋ 100% ರೀಚ್ ಆಗ್ತಿದೆ ಸರ್. ಕಂಟೆಂಟ್ ಸ್ಕ್ರೀನ್ ಜಾಸ್ತಿ ಸಿಗ್ಬೇಕಲ್ಲ ಸರ್. ಅದು ಅಲ್ಲಿ ಒಂಚೂರು ನಾನು ಎಡಗ್ಬಿಟ್ಟೆ ಸರ್. ನಾನು ಎಡಗ್ಬಿಟ್ಟೆ. ಇವತ್ತಿಗೂ ಏನು ನೋವಿದೆ ನಿಮಗೆ? ನಂಗೆ ತುಂಬಾ ನೋವಾಯ್ತು ಸರ್. ಅಂದರೆ ಕೈ ಹಿಡ್ದು ನನ್ನ ಪಿಕ್ಚರ್ ಅಂತಲ್ಲ ಸರ್, ಇವತ್ತು ಎಲ್ಲರೂ ತುಂಬ ಹೊಸವ್ರು ಬರ್ತಾ ಇದ್ದಾರೆ. ಕಂಟೆಂಟ್ ಚೆಂದಾಗಿರೋ ದಯವಿಟ್ಟು ಕನ್ನಡ ಪಿಕ್ಚರ್ನ ಉಳಿಸಿ ಬೆಳೆಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್. ನನ್ನ ಕಡೆ ಸುಮಾರು ಜನ ಬರ್ತಾರೆ, ಅಣ್ಣ ನನಗೊಂದು ಸ್ವಲ್ಪ ಈ ಪಿಕ್ಚರ್ ಬಗ್ಗೆ ಹೇಳಿ ಅಂತ. ನಾನು 100% ನನ್ನ ಕೈಲಾಗಿತ್ತು ನಾನು ಹೇಳ್ತಾ ಇದ್ದೀನಿ. ನನಗಿಂತ ಇನ್ನೂ ದೊಡ್ಡವ್ರು ಬಂದರೆ ಅವ್ರ ಕಡೆಯಿಂದ ಒಂದಿಷ್ಟು ಜನ ಪಿಕ್ಚರ್ ಓಡೋದು ಬಿಡೋದು ಎರಡನೇ ಸರ್. ಅವರು ನೋಡೋಕ್ಕಾರು ಒಂದು ಜನ ಬರ್ತಾರೆ. ನಾನು ಫಸ್ಟ್ ಆಫ್ ಆಲ್ ನೀವೇನು ಹೇಳಿದ್ರು, ಅವ್ರು ಬಂದರೆ ಪಿಕ್ಚರ್ ಓಡ್ತಿತ್ತಾ ಇಲ್ಲ ಕಂಟೆಂಟ್ ಚೆನ್ನಾಗಿಲ್ಲ ಅವ್ರು ಬಂದರೂ ಓಡಲ್ಲ ಅಂತಲ್ಲ, ಅದು ಎರಡನೇ ವಿಷಯ ಸರ್. ಅವ್ರು ಬರ್ತಾರೆ ಅಂದ್ರೆ ಜನ ಬರ್ತಾರೆ ಸರ್. ಇವತ್ತು ಇನ್ನೊಂದು ಹೇಳ್ತೀನಿ, ಇವತ್ತು ಸಿದ್ದರಾಮಯ್ಯ ಆಗಿರ್ಬೋದು, ನಮ್ಮ ಕುಮಾರಸ್ವಾಮಿ ಆಗಿರ್ಬೋದು, ಎಲ್ಲರೂ ಕಂಟೆಂಟಲ್ಲಿ ನಿಂತ್ಕೊಂತಾರೆ ಒಂದು CM ಆಗೋದಕ್ಕಂತ. ಅವ್ರಿಗೂ ಅಷ್ಟು ಜನ ಬರ್ತಾರೆ, ಇವ್ರಿಗೂ ಇಷ್ಟು ಜನ ಬರ್ತಾರೆ. ಕ್ರೋಡ್ಗಳು ಎಲ್ಲ ಕಡೆನೂ ಕ್ರೋಡ್ಗಳು ಇರ್ತಾರೆ. ಆದರೆ ಗೆಲ್ಲೋದು ಒಬ್ಬರೇ ಸರ್. ಕ್ರೋಡ್ಗಳು ಎಲ್ಲರೂ ಬಂದು ಯಾರು ಓಟ್ ಹಾಕಲ್ಲ ಸರ್. ಅವ್ರು ಬರ್ತಾರಂತ ನೋಡೋಕೆ ಬರ್ತಾರೆ ಜನ. ಆಗ್ತಾರಲ್ಲ ಅವಾಗ ಜಡ್ಜ್ಮೆಂಟಲ್ಲಿ ಕರೆಕ್ಟಾಗಿ ಆಗ್ತಾರೆ. ನೀವು ಪ್ರಮೋಷನ್ ಮಾಡೋಕ್ಕಿಂತ ಮುಂಚೆ ಒಂದು ಎಕ್ಸ್ಪೆಕ್ಟೇಷನ್ ಇತ್ತಾ, ನನಗೆ ಈ ಸೆಲೆಬ್ರಿಟಿ ಪಕ್ಕ ಸಪೋರ್ಟ್ ಮಾಡೇ ಮಾಡ್ತಾರೆ ಅಂತ, ಈ ಸ್ಟಾರ್ ಪಕ್ಕ ಸಪೋರ್ಟ್ ಮಾಡೇ ಮಾಡ್ತಾರೆ ಅಂತ? ಹಂಗೇನೋ ಅನ್ಕೊಂಡಿಲ್ಲ ಸರ್. ಎಲ್ಲ ಬರ್ತಾರೆ ಅಂತ ಅನ್ಕೊಂಡು, ಎಲ್ಲ ನೋಡ್ಬಿಟ್ಟು ಯಾರೋ ಒಬ್ರು ಕೈ ಹಿಡಿತಾರಂತ ತುಂಬ ನಂಬಿದ್ದೆ ಸರ್. ಯಾರೂ ಬಂದಿಲ್ಲ. ಇರಲಿ, ನೆಕ್ಸ್ಟ್ ಟೈಮ್ ಏನೋ ನೋಡೋಣ ಸರ್. ನೋವು ಇದೆಯಾ, ಬೇಜಾರಿದೆಯಾ, ಕೋಪ ಇದೆಯಾ? ಕೋಪ ಇಲ್ಲ ಸರ್, ನನಗೆ ಯಾರ ಮೇಲೆ ಕೋಪ ಇಲ್ಲ. ನನ್ನ ಮೇಲೆ ನನಗೆ ಕೋಪ ಸರ್. ಯಾವಾಗಲೂ ನನ್ನ ಟೈಮ್ ಏನೋ ಚೆಂದಾಗಿಲ್ವೋ, ನನ್ನ ಬ್ಯಾಡ್ ಟೈಮು ಏನೋ ನಾನು ಎಲ್ಲರೂ ಎಡಗ್ಬಿಟ್ನಾ, ಯಾರ ಹತ್ರ ಆದರೂ ಹಂಗೆ ತುಂಬ ನೋವುಗಳೈತೆ. ನನ್ನ ಮೇಲೆ ನನಗೆ ನೋವೈತೆ ಸರ್. ನನಗೆ ಯಾರ ಮೇಲೂ ನೋವಿಲ್ಲ ಸರ್. ಇವತ್ತು ನನ್ನ ಬೇರೆ ಟ್ರೋಲ್ ಮಾಡೋರ್ಗೂ ಅಷ್ಟೇ ಸರ್, ತುಂಬ ಕೆಟ್ಟ ಮತ್ತಲ್ಲ. ನಮ್ಮ ತಾಯಿಣಿಗೂ ಅವ್ರ ಮೇಲೂ ನನಗೆ ನೋವಿಲ್ಲ ಸರ್. ಯಾಕಂದರೆ ನಮ್ಮಮ್ಮ ಬೇರೆಲ್ಲ, ಅವರಮ್ಮ ಬೇರೆಲ್ಲ ಸರ್. ನಮ್ಮಕ್ಕ ಬೇರೆಲ್ಲ, ಅವ್ರ ಅಕ್ಕನೂ ಬೇರೆಲ್ಲ ಸರ್. ನನಗೆ ಯಾರ ಮೇಲೂ ನೋವಿಲ್ಲ ಸರ್. ನನಗೆ ಇನ್ನೂ ಏನಾದ್ರು ಬೈಕೊಳ್ಳಿ ಸರ್. ಪಿಕ್ಚರ್ನ ದಯವಿಟ್ಟು ಪಿಕ್ಚರ್ನ ಉಳಿಸಿ, ಕನ್ನಡ ಪಿಕ್ಚರ್ನ ಉಳಿಸಿ, ಕನ್ನಡ ಪಿಕ್ಚರ್ನ ಬೆಳೆಸಿ ಅಂತ ನಾನು ಕೇಳ್ಕೊತೀನಿ. OTT ಗೆ ಏನಾದರೂ ಸೇಲ್ ಆಗಿದೆಯಾ ಸರ್? 100% ಎಲ್ಲ ಒಳ್ಳೆ ಕಡೆ ರೀಚ್ ಆಗ್ತೈತೆ ಸರ್. ಈ ವಾರದಲ್ಲೇ ಬರ್ತಿತ್ತು ಅದನ್ನು. ನಾನು ತುಂಬ ಇದು ಮಾಡ್ಕೊಂಡಿದ್ದೀನಿ. OTT ಅಮೆಝಾನಿಂಗೆಲ್ಲ ಕೇಳಿದ್ದಾರೆ. ಹಿಂದಿಗೂ ಆಗಲೇ ಮೂವಿ ಕಳಿಸಿದ್ದೀನಿ. ಈ ವಾರ ಎಲ್ಲನೂ ಸಿಗ್ತೈತೆ. ಅದನ್ನು ಒಂದು ಸೆಲೆಬ್ರಿಟಿ ಮಾಡೋಣ ಎಲ್ಲರ ಜೊತೆಗೂ. ಎಲ್ಲ ಅಭಿಮಾನಿ ದೇವರುಗಳು, ನನ್ನ ರೀಲ್ಸ್ ಅವರು, ನನಗೆ ಎಲ್ಲರೂ ರೀಲ್ಸ್ ಅವರು ತುಂಬಾ ಅವ್ರಿಗಂತ ಹೇಳೋಕ್ಕಲ್ಲ ಸರ್. ಎಲ್ಲ ನನ್ನ ಆರ್ಟಿಸ್ಟ್ಗಳು ಎಲ್ಲ ಕೂತ್ಕೊಂಡು ನನ್ನ ಕೈಯಲ್ಲಾಗಿತ್ತು ಏನೋ ಒಂದು ಊಟ ಅವ್ರ ಜೊತೆ ಕೂತ್ಕೊಂಡು ಮಾಡಿಕೊಂಡು ಒಂದು ಚಿಕ್ಕದಾಗ ನನಗೊಂದು ಖುಷಿ ಸರ್. ಡನ್. ಸೊ ನೆಕ್ಸ್ಟ್ ಒಂದಷ್ಟು ಪ್ಲಾನ್ಗಳು ಮಾಡ್ಕೊಂಡಿದ್ದೀರಾ, ಬರಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ಸರಿ, ಸೋತಿಲ್ಲ ಸರ್. 100% ಗೆದ್ದಿದ್ದೀನಿ, ಸತ್ತಿಲ್ಲ. ಇನ್ನೂ ನಾನು ಜೀವಂತವಾಗಿದ್ದೀನಿ 100%. ನೆಕ್ಸ್ಟ್ ಮೂವಿ
ದುರಂತರ ಏನಾಯ್ತು ಅದು 10ರಷ್ಟು ನಾನು ಮಾಡೇ ಮಾಡ್ತೀನಿ ಸರ್. ಇದೇನು ಪಿಕ್ಚರ್ ಅಲ್ಲ ಸರ್, ಸೂರ್ಯಣ್ಣ ಇದು 10ರಷ್ಟು ನಾನು ಹೊಡೆದೇ ಹೊಡಿತೀನಿ ಗೋಲು 100%. ಅವತ್ತು ಇಡೀ ಕರ್ನಾಟಕ ಇತಿಹಾಸನ ನನ್ನ ನೋಡಿ ಬೆಳೀತಾರೆ ಸರ್. ನಾನು ಎಲ್ಲ ನೋಡ್ತಾ ಇದ್ದೀನಿ ಸರ್, ನಂದಂತ ಒಂದು ದಿನ ಬರ್ತೈತೆ ಇಡೀ ಎಲ್ಲರನ್ನೂ ನಾನು ತಿರುಗಿಸಿ ತೋರಿಸ್ತೀನಿ ಸರ್. ನನ್ನ ಒಂದು ಶ್ರದ್ಧೆ ಇನ್ನೂ ಎಫೆಕ್ಟ್ ಆಗ್ತೀನಿ ಸರ್. ಇನ್ನೂ ನನಗೇನು ಬೇಕೋ ಅಷ್ಟೂ ನಾನು ಹಗಲು ರಾತ್ರಿ ಈ ಸ್ಕ್ರಿಪ್ಟಿಗೋಸ್ಕರ, ಈ ಸ್ಕ್ರಿಪ್ಟ್ ಏನು ಕತೆ ಕೇಳ್ತೈತೋ, ಯಾರಿಗೆ ಆ ಜೀವಕ್ಕೆ ಯಾರು ತುಂಬ್ತಾರೋ ಅದನ್ನೆಲ್ಲ ನೋಡಿ ಕರೆಕ್ಟಾಗಿ ಸಲ ಪಿಚ್ ಮಾಡೇ ಮಾಡ್ತೀನಿ ಸರ್. 100% ನಾನು ಗೆದ್ದೇ ಗೆಲ್ತೀನಿ ಅಂತ ನನಗೆ ನಂಬಿಕೆ ಐತೆ ಸರ್. ಡನ್ ಸರ್, ಡನ್. ಆಲ್ ದ ಬೆಸ್ಟ್. ಒಳ್ಳೇದಾಗಲಿ, ನಿಮ್ಗೆ ಏನೇನು ಅನ್ಕೊಂಡಿದ್ರೆ ಆಗಲಿ. ಸೊ ಬೇಗ ನೀವೇನೋ ಸಕ್ಸಸ್ ಅಂದ್ರಲ್ಲ, ಅದನ್ನು ಆದಷ್ಟು ಬೇಗ ಮಾಡಿ ಕರೀರಿ ನಮ್ಮನ್ನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಎಸ್, ನೋಡೋದಲ್ಲ, ಇದು ಸೂರ್ಯ ಅಣ್ಣ ಅವರ ಒಂದಷ್ಟು ಮಾತು. ಮುಂದೆ ಇನ್ನೂ ಒಂದಷ್ಟು ಪ್ರಾಜೆಕ್ಟ್ ಮಾಡಲೇಬೇಕು ಅನ್ನೋ ಒಂದು ಕನಸನ್ನ ಕಟ್ಕೊಂಡಿದ್ದಾರೆ. ದುರಂದರ್ನ ಮೀರಿಸೋವಂಥ ಒಂದಷ್ಟು ಪ್ರಾಜೆಕ್ಟ್ ಮಾಡ್ತೀನಿ, ಈಗಾಗಲೇ ಒಂದಷ್ಟು ಕೆಲಸಗಳೆಲ್ಲ ಶುರುವಾಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನೊಂದಷ್ಟು ಒಳ್ಳೆ ಕಂಟೆಂಟ್ ಮೂಲಕ ಬರಲಿ, ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಲಿ ಅಂತ ಹೇಳ್ತಾ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ. ನೋಡ್ತಾ ಇರಿ ಫಿಲ್ಮ್ ಬೀಟ್ ಕನ್ನಡ.